स्वागत है आपका बी न्यूज नेशन में। मैं हूं आबिद हुसैन शेख। क्या एमएलए यत्नाल कर रहे हैं वोटर लिस्ट से नाम हटाने की साजिश? एमसी मुल्ला का संगीन आरोप। बीजापुर शहर में कांग्रेस के नेता एमसी मुल्ला ने आज एक प्रेस कॉन्फ्रेंस के जरिए सिद्धश्री बैंक के कुछ कर्मचारियों पर गंभीर आरोप लगाए। उन्होंने कहा कि बैंक के स्टाफ घर घर जाकर लोगों से जानकारी हासिल कर रहे हैं जो उनके मुताबिक पूरी तरह कानून के खिलाफ है। एमसी मुल्ला ने कहा कि मैंने अपनी आंखों से सिद्धश्री बैंक के कर्मचारियों को लोगों के घर घर जाकर सवाल पूछते देखा है। इससे मुझे शक पैदा हो रहा है कि एमएलए बसनगौड़ा पाटिल यत्नाल के समर्थकों या लोगों के वोटर आईडी नाम लिस्ट से हटाने की कोशिश तो नहीं हो रही है। उन्होंने जनता से अपील की है कि अगर कोई भी आपके घर आए और जानकारी मांगे तो सबसे पहले उनका आईडी कार्ड ज़रूर चेक करें, होशियार और सतर्क रहे। इस मौके पर एमसी मुल्ला ने एमएलए यत्नाल के भगवा शाल से जुड़े बयान पर अपनी प्रतिक्रिया दी। उन्होंने कहा कि एक जनप्रतिनिधि और विधायक होने के नाते बच्चों को गलत रास्ता दिखाना ठीक नहीं है। मीडिया के सामने उन्होंने कई अन्य मामलों पर भी गंभीर आरोप लगाए और कहा कि जनता को सच्चाई समझकर सतर्क रहना जरूरी है। क्या उनके समर्थक लोगों के वोटर लिस्ट से नाम हटाने की साजिश कर रहे हैं? ಮೊದಲನೇ ವಿಷಯ ಏನಂದರೆ, ತಮಗೆಲ್ಲರಿಗೆ ತಿಳಿದ ಹಾಗೆ ಈ ಮತದಾರ ಪರಿಷ್ಕರಣಾ ಏನೊಂದು ಪ್ರಕ್ರಿಯೆ ನಡೀತಾ ಇದೆ. ಈಗ ಮುಂದೆ ಬರುವಂಥ SIRನೂ ಈಗ ಸದ್ಯದಲ್ಲೇ ಸರ್ಕಾರ ಆ ಕಾರ್ಯವನ್ನು ಪ್ರಾರಂಭ ಮಾಡುವ ಸ್ಥಿತಿಯಲ್ಲಿ ಇದೆ. ಆ ಜೊತೆಗೆ ಈಗಾಗಲೇ ಮತದಾರ ಪರಿಷ್ಕರಣೆ ಪ್ರಾರಂಭ ಕೂಡ ಕೆಲವೊಂದು ಮ್ಯಾಪಿಂಗ್ ಕೂಡ ಆಗಿದೆ. ಈಗ ಆ ಒಂದು ಪ್ರಕ್ರಿಯೆಯಲ್ಲಿ ಆ ವಾರ್ಡ್ ವೈಸ್ ಕೆಲವು ಅನಧಿಕೃತ ವ್ಯಕ್ತಿಗಳು ಅಂದರೆ ಸಿದ್ಧಶ್ರೀ ಸೌಹಾರ್ದ ಏನು ಬ್ಯಾಂಕಿನ ಸಿಬ್ಬಂದಿಗಳು ಏನು ನೇಮಕ ಮಾಡಿದ್ದಾರೆ, ಇದಕ್ಕೆ ನಮ್ಮದು ಆಕ್ಷೇಪಣೆ ಇದೆ. ಅವರು ಯಾವುದೇ ಒಂದು ರಾಷ್ಟ್ರೀಯ ಪಕ್ಷದ ಕಾರ್ಯಕರ್ತರು ಅಲ್ಲ ಮತ್ತು ಇಲ್ಲಿ ಹೋಗಿ ಅಲ್ಲಿ ಆ BLOಗಳಿಗೆ ಹೋಗಿ ಡಿಸ್ಟರ್ಬ್ ಮಾಡೋದು ಮತ್ತು ಯಾರೇ ಒಂದು ಮತದಾರ ಪಟ್ಟಿಯಲ್ಲಿ ಆ ಮನೆಗೆ ಹೋಗಿ ಕೆಲವೊಬ್ಬರು ಸೇರ್ಪಡೆ ಮಾಡಿ ಅದು ತೆಗೀರಿ ಅಂತ ಹೇಳಿ BLOಗಳಿಗೆ ಡಿಸ್ಟರ್ಬ್ ಮಾಡ್ತಾರೆ ಅಂತ ನನಗೆ ತಿಳಿದು ಬಂದಿದೆ. ನಾನು ಅದರ ಬಗ್ಗೆ ಇದು ಹೆಚ್ಚಿನ ಮಾಹಿತಿ ಪಡಲಿಕ್ಕೆ ವಿಚಾರ ಮಾಡಿದಾಗ ಒಂದು ಅಧಿಕೃತ ಒಂದು ಮಾಹಿತಿ ತೊಗೊಂಡೆ ಅವ್ರ ಬಳಿ. ಒಂದು ಕೆಲವೊಬ್ಬರು ಅವರು ಒಂದು 35 ವಾರ್ಡಿಗೆ ಒಂದು ವಾರ್ಡಿಗೆ 4 ಜನರಿಗೆ ಸಿದ್ಧಶ್ರೀ ಸಿಬ್ಬಂದಿಗೆ ಅಲ್ಲಿ ಅವರು ಕೆಲಸಕ್ಕೆ ಹಚ್ಚಿದ್ದಾರೆ. ಆದರೆ ಇವರೇನು ಸಿದ್ಧಶ್ರೀ ಬ್ಯಾಂಕಿನ ಕೆಲಸಕ್ಕೆ ತೊಗೊಂಡರು ಅಥವಾ ಏನಿದು ತನ್ನ ರಾಜಕೀಯ ಒಂದು ಹುದ್ದೆಗಾಗಿ ತನ್ನ ರಾಜಕೀಯ ಕೆಲಸಕ್ಕೇನು ಉಪಯೋಗಿಸ್ದಾಕ ಇವ್ರಿಗೆ ಮಾಡ್ಲಾಕತ್ತಾರೆ? ಇದು ಒಂದು ನಂದು ಪ್ರಶ್ನೆ ಅದ. ಅದ್ರ ಜೊತೆಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಾನ್ಯ ತಹಶೀಲ್ದಾರ್ಗೆ ಮತ್ತು ಈ ಒಂದು ಚುನಾವಣೆ ಪ್ರಕ್ರಿಯೆ ಮಾಡುವಂಥ ಅಧಿಕಾರಿಗಳಿಗೆ ನನ್ನ ವಿನಂತಿ ಏನಂದರೆ, ಇಂಥ ಅನಧಿಕೃತ ವ್ಯಕ್ತಿಗಳಿಗೆ ಇಂಥ ಕಾರ್ಯದಲ್ಲಿ ಆಯಾ ವಾರ್ಡಿಗೆ ಆಯಾ ಮನೆಗೆ ಹೋಗೋದ್ರಿಂದ ಜನರಿಗೆ ಕೆಲವೊಂದು ತಪ್ಪು ಸಂದೇಶ ಮೂಡ್ತಾ ಇದ್ದಾವೆ ಮತ್ತು ಈ BLOಗಳಿಗೆ ಕೆಲವೊಂದು ಕೂಡ ತೊಂದರೆಗಳು ಕೊಡ್ತಾ ಇದ್ದಾರೆ. ಇವ್ರು ಸಿಬ್ಬಂದಿಗಳು ಅವ್ರು ತೆಗೀರಿ, ಇವ್ರು ಹಂಗೆ ಅದಾರ, ಅವ್ರು ಊರಾಗಿಲ್ರಿ, ಅವ್ರು ಸತ್ತಾರೆ. ಅವ್ರ ಕೆಲಸ ಇದು ಮತದಾರ ಪರಿಷ್ಕರಣೆ ಸಲುವಾಗಿ ಒಂದು ರಾಷ್ಟ್ರೀಯ ಪಕ್ಷಗಳೇನು ಅದಾವಲ್ಲ, ಆ ಪಕ್ಷದ ಕಾರ್ಯಕರ್ತರು ಯಾರ ಪಕ್ಷದ ಜಿಲ್ಲಾಧ್ಯಕ್ಷರಾಗಲಿ ಅವ್ರು ಯಾರೋ ಒಂದು ಪ್ರತಿನಿಧಿ ಕೊಟ್ಟಿರ್ತಾರೆ ಜಿಲ್ಲಾಧಿಕಾರಿಗಳಿಗೆ, ಅವ್ರು ಅಧಿಕೃತವಾದಂಥ ಅವ್ರಿಗೊಂದು ಹೆಸರು ಮತ್ತು ಅವ್ರಿಗೆ ID ಕೊಡ್ತಾರೆ. ಅವರು ಅಂದರೆ ಅವರು BLO ಜೊತೆ ಸಂಪರ್ಕ ಮಾಡಲಿಕ್ಕೆ ಅಥವಾ ಇನ್ನಿತರ ಸಲಹೆ ಕೆಲವೊಂದು ಸೂಚನೆ ಹೇಳಲಿಕ್ಕೆ ಅಲ್ಲಿ ಅವ್ರಿಗೆ ಅಧಿಕೃತವಾಗಿ ಅವ್ರಿಗೆ ಅಷ್ಟೇ ಅದಕ್ಕೆ ಅಲ್ಲಿ ಅವಕಾಶ ಇದೆ. ಇದು ಬಿಟ್ಟು ಈ ಸಿದ್ಧಶ್ರೀ ಸಿಬ್ಬಂದಿ ಬಂದು ಈ ರೀತಿ ಮಾಡೋದ್ರಿಂದ ಈಗಾಗಲೇ ಹೋದ ವರ್ಷ ಹಿಂಗೆ ಮಾಡಿ 20,000 ಬೋಗಸ್ ಮತ ಸೇರಿಸಿ ಆಯ್ಕೆ ಆಗಿದ್ದು ನಮಗೆಲ್ಲರಿಗೂ ಗೊತ್ತಿದೆ. ಅದಕ್ಕಾಗಿ ಮತ್ತೊಮ್ಮೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಚುನಾವಣಾ ಅಧಿಕಾರಿಗಳಿಗೆ ಮತ್ತು ಮಾನ್ಯ ತಹಶೀಲ್ದಾರ್ ಅವರಿಗೆ ಏನು ಮತದಾರ ಪರಿಷ್ಕರಣೆ ಕೊಟ್ಟಂಥ ಅಧಿಕಾರಿಗಳಿದಾರ, ಇವರು ಯಾವುದೇ ವಾರ್ಡದಲ್ಲಿ ಅನಧಿಕೃತವಾಗಿ ಇವ್ರು ಬರಬಾರ್ದು ಅಂಥೇಳಿ ಕಟ್ಟುನಿಟ್ಟಿನ ಒಂದು ಕ್ರಮ ತಗೋಬೇಕು ಮಾನ್ಯ ಜಿಲ್ಲಾಧಿಕಾರಿ. ಇದು ಈ ರೀತಿ ಆಗಿದ್ರೆ ಏನಾಗ್ತದಂದರೆ, ನಾವು ಈಗ ಮೊನ್ನೆ ಒಬ್ಬ ನಮ್ಮ ಒಂದು ವಾರ್ಡ್ನಲ್ಲಿ ಸಿದ್ಧಶ್ರೀಯ ಸಿಬ್ಬಂದಿಗೆ ಹಿಡಿದು ಕೂಡಿಸಿದ್ರು. ಈ ವಾರ್ಡ್ ನಂಬರ್ 24 ಒಳಗೆ ಆಮೇಲೆ ಲಿಸ್ಟ್ ತೊಗೊಂಡು ಮತದಾರಿ ಆಯ್ತು ತೊಗೊಂಡು ಒಂದಿಬ್ಬರು ಸಿದ್ಧಶ್ರೀ ಸಿಬ್ಬಂದಿ ತೊಗೊಂಡು ಅವ ತಿರುಗ್ತಾ ಇದ್ದ ಅಲ್ಲಿ.
ನಾವು ಕೇಳಿದ್ರೆ ಒಂದು ಅದಕ್ಕೆ ಕೇಳಿದ ಅವನಿಗೆ ಈ ರೀತಿ ಇಲ್ಲ, ನಮಗೆ ನೀವು ಯಾರು ಅಂತ ಕೇಳಿದ್ರೆ ಸಿದ್ದೇಶ್ವರಿ ನಾವು ಸಿಬ್ಬಂದಿ ಇದ್ದೆವು, ನಮಗೆ ಈ ರೀತಿ ಯತ್ನಾಳ್ ಸಾಹೇಬರು ಕೆಲಸ ಹಚ್ಚಾರ ಅಂತೇಳಿ ನಾವು ಸ್ಪಷ್ಟವಾಗಿ ಹೇಳ್ದವ. ಇನ್ನೊಬ್ಬ ನಾವು ಪರಿಚಯ ಇದ್ದವನು ಇದ್ದವ ಕೆಲವು ಈ ರೀತಿ. ಅದಕ್ಕೆ ನಾನು ಮತ್ತೊಮ್ಮೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಹಶೀಲ್ದಾರ್ಗೆ ಅದ್ರ ಜೊತೆಗೆ ಈ ಓಣಿಯಲ್ಲಿ ಏನು ನಮ್ಮ ಜನ ಏನು ಕಾರ್ಯಕರ್ತರು ಇರ್ತಾರೆ ಅವರಿಗೂ ನಾವು ಕೂಡ ಅಪೀಲ್ ಮಾಡ್ತೀನಿ. ಅನಧಿಕೃತವಾಗಿ ID ಕಾರ್ಡ್ ಇರಲಾರ್ದಂಥ ಯಾವುದೇ ವ್ಯಕ್ತಿ ನಿಮ್ಮ ಮನೆಗೆ ಬಂದ್ರೆ ಒಂದು 4 ಒದ್ದು ಅವರಿಗೆ ಪೊಲೀಸರ ಕೈಯಲ್ಲಿ ಕೊಡಬೇಕಂತ ನಾನು ಅವರಿಗೆ ಒಂದು ಆಹ್ವಾನ ನೀಡ್ತಾಯಿದ್ದೀನಿ. ಇವತ್ತು ಇಂಥವ್ರು ಯಾರೇ ಬಂದ್ರೆ ಈ ರೀತಿ ಅವ್ರಿಗೆ ಏನು ಮಾಡತ್ತಾರಂದ್ರೆ ಇದು ನೋಡ್ರಿ ಎಲ್ಲ ಸಿದ್ಧಿಸ್ರಿದು ಒಂದು ವಾರ್ಡ್ದಿಂದ ಒಂದು ವಾರ್ಡ್ ಇಟ್ಕೊಂಡು 35 ವಾರ್ಡ್ ತನಕ ಅವ್ರ ಹೆಸರು ಮೊಬೈಲ್ ನಂಬರ್ ಅವ್ರು ಏನು ಕೆಲಸ ಮಾಡಬೇಕು ಅವ್ರು ಈಗಾಗಲೇ ತರಬೇತಿನೂ ನೀಡ್ಯಾರತ್ತೆ ನಮಗೆ ಬಲ್ಲ ಮೂಲದಿಂದ ತಿಳಿದು ಬಂದದ. ಏನಂದ್ರೆ ವಿಶೇಷವಾಗಿ ಯತ್ನಾಳಿಗೆ ಬರಲ್ಲಂಥ ಮತದಾರರು ಅಲ್ಪಸಂಖ್ಯಾತರಲ್ಲಿ ಮತ್ತು SC ST ಇರಲಿ ಇನ್ನಿತ ಬಣಜಿಗರ ಸಮಾಜದವರಿರಲಿ ಅವ್ರಿಗೆ ಗುರ್ತಿದೆ. ಅವ್ರು ಹೇಳಿರ್ತಾರೆ ಇಂಥ ಜಾತಿಯವ್ರು ಯಾರೇ ಬಂದ್ರೆ ಮ್ಯಾಕ್ಸಿಮಮ್ ಅವ್ರಿಗೆ ಯಾವ ರೀತಿಯಿಂದ ಒಟ್ಟು ಡೆಲೀಟ್ ಮಾಡುವಂಥ ಒಂದು ಕೆಲಸ ತಾವು ಮಾಡಬೇಕಂತ ಹೇಳಿ ಅವರಿಗೊಂದು ಸೂಚನೆ ಕೂಡ ಅವ್ರು ನೀಡಿದ್ದಾರತ್ತೆ. ಅದಕ್ಕಾಗಿ ನಾನು ಈ ರೀತಿ ಇಂಥವ್ರಿಗೆ ಅಧಿಕೃತವಾಗಿ ಇವ್ರು ಯಾರಲ್ಲಿ ಫೀಲ್ಡ್ ಮಾಡಿ ತಿರುಗಾಳಕ್ಕೆ ಅವಕಾಶ ಕೊಟ್ಟಾರ ಮತ್ತು ಈ ಸಿದ್ಧಶ್ರೀ ಸಿಬ್ಬಂದಿ 12, 15, 20 ಲಕ್ಷ ತೊಗೊಂಡು ನೇಮಕ ಮಾಡ್ಕೊಂಡು ಭದ್ರತಾ ಠೇವಣಿ ತೊಗೊಂಡು ನೇಮಕ ಮಾಡಿಕೊಂಡು ಅವ್ರ ಪಾಲಕರು ನಮ್ಮ ಮಗ ನಮ್ಮ ಹಳೆ ಅಲ್ಲಿ ಬ್ಯಾಂಕ್ ಒಳಗೆ ಕೆಲಸ ಮಾಡ್ಲಾಕತ್ತಂತ ಹೇಳಿ ತಿಳ್ಕೊಂಡಿರ್ತಾರೆ. ಅದು ಇಲ್ಲಿ ಬಂದು ಯತ್ನಾಳ್ ಏನದ ಇವರಿಗೆ ಎಲ್ಲ ಚುನಾವಣೆದು ತನ್ನ ರಾಜಕೀಯದ ಕೆಲಸ ಇಲ್ಲಿ ಹಚ್ಲಾಗ್ರಿ. ಇದು ಎಷ್ಟು ಸರಿ ಅಂತ ಅದಕ್ಕಾಗಿ ಇದ್ರ ಬಗ್ಗೆ ಒಂದು ನಾನು ಸ್ಪಷ್ಟೀಕರಣ ಇದು ಮಾನ್ಯ ಜಿಲ್ಲಾಧಿಕಾರಿಗಳು ಇಂಥವ್ರಿಗೆ ಅವಕಾಶ ನೀಡಬರ್ತೀನಿ, ಅವ್ರಿಗೆ ನಾನು ಮನವಿ ಮಾಡ್ತಾಯಿದ್ದೀನಿ. ಈಗ ನಾನು ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ ವಾರ್ಡ್ ನಂಬರ್ 1ಕ್ಕೆ ಸಿದ್ದರಾಮಪ್ಪ ಭಜಂತ್ರಿ ಒಂದು ಮೊಬೈಲ್ ನಂಬರ್ 9606952380 ಮೊಬೈಲ್ ನಂಬರ್. ಇನ್ನೊಬ್ಬ ಅದೇ ವಾರ್ಡ್ ಒಳಗೆ ಇದು ಸತೀಶ್ ಮಮದಾಪುರ, 3ನೇ ನಂಬರ್ ಅಜಯ್ ಕುಮಾರ್ ಮಮದಾಪುರ, ಇನ್ನೊಬ್ಬ 4ನೇ ನಂಬರ್ ಚಿದಾನಂದ್ ಮಠ. ಇವರು 1 ನಂಬರ್ ವಾರ್ಡಿಗೆ ಅದಾರ ಸಿದ್ಧಶ್ರೀ ಸಿಬ್ಬಂದಿಯವರು ಏನು ರೀ. 2ನೇದು ಈರೇಶ್ ಕೋರಿ ಅಂತೇಳಿ ಇನ್ನೂ ಅವ್ರ ಜೊತೆ 3 ಮಂದಿ ಅದ 2 ನಂಬರ್ ವಾರ್ಡ್ ಒಳಗೆ. ಏನು 35 ವಾರ್ಡಿಗೆ ಪ್ರತಿ ವಾರ್ಡಿಗೆ 4 ಜನರಿಗೆ ನೇಮಿಸ್ಯಾರ. ಏನು ರೀ ಒಂದು ವಾರ್ಡಿಗೆ ಈಗ ಒಂದು ಕಡೆ ಹೆಚ್ಚು ವಾರ್ಡ್ ದೊಡ್ಡ ವಾರ್ಡ್ ಇದ್ದಲ್ಲಿ ಈಗ ವಾರ್ಡ್ ನಂಬರ್ 4 ಒಳಗೆ ನೋಡ್ರಿ 11 ಮಂದಿಗೆ ಹಾಕಿದ್ದಾರೆ, 12 ಮಂದಿಗೆ ಏನು ಇಲ್ಲಿ. ಟೋಟಲಿ ಇವರು ಆ ಬೂತ್ ನಂಬರ್ ವೈಸ್ ಅವ್ರಿಗೆ ಇದು ಕೊಟ್ಟಾರ. ವಾರ್ಡ್ ನಂಬರ್ 10 ಒಳಗೆ ಅಲ್ಲಿ 2 ಕೊಟ್ಟಾರ. ವಾರ್ಡ್ ನಂಬರ್ 9ಕ್ಕೆ 5 ಮಂದಿ ಮತ್ತು ವಾರ್ಡ್ ನಂಬರ್ 6ಕ್ಕೆ ಏನದ 7 ಮಂದಿ ಅದಾರ. ಈ ರೀತಿ ಎಲ್ಲ ಸಿಬ್ಬಂದಿಗೆ ಕೆಲಸ ಹಚ್ಬಿಟ್ಟಾರ. ಹಂಗಾದ್ರೆ ಸಿದ್ಧಶ್ರೀ ಬ್ಯಾಂಕ್ ಒಳಗೆ ಏನದಲ್ಲ ಏನು ಅಲ್ಲೇನು ಕೆಲಸ ಇಲ್ಲ ಅಂತ ಅವ್ರಿಗೆ ಅರ್ಥ ನನಗೆ ಸಂಶಯ ಬರ್ಲಾಗ್ತದೆ. ಅಲ್ಲಿ ಎಲ್ಲರೂ ಅವ್ರಿಗೆ ನೋಡಿರಿ ಅಲ್ಲಿ ಮೈನಾರಿಟಿ ವಾರ್ಡ್ ಹೆಚ್ಚಿನದ ಇಲ್ಲಿ 27-28 ಅಲ್ಲಿ ನೋಡ್ರಿ ಅಲ್ಲಿ 10-9 ಮಂದಿಗೆ ಅಲ್ಲಿ ಹಾಕ್ಯಾರ ಅಲ್ಲಿ ಏನು ಅಲ್ಲಿ ಅಂದ್ರೆ ತನಗೆ ಎಲ್ಲೆಲ್ಲಿ ಅದು ಒಳಗಿನವ್ರು ಏನು ಡೈರೆಕ್ಷನ್ಸ್ ಅಂದ್ರೆ ಎಲ್ಲಿ ತನಗೆ ಮತದಾರ ಎಲ್ಲಿ ಹೆಚ್ಚಲ್ಲಿ ಡೆಲಿಟ್ ಆಗಬೇಕು ಆಯಾ ವಾರ್ಡ್ ತನಗೆ ಮತದಾರ ಬರಲ್ಲ ಅಂತ ತನಗೆ ಮತ ಬರಲ್ಲ ಅಂತ ವಾರ್ಡ್ಗಳಿಗೆ ಹೆಚ್ಚಿನ ರೀತಿಯಲ್ಲಿ ಡೆಲಿಟ್ ಆಗಬೇಕು. ಮತ್ತು ಎಲ್ಲಿ ಸೇರಿಸ್ಬೇಕು ನನಗೆ ಮತಗಳು ಎಲ್ಲೆಲ್ಲಿ ಬರಬೇಕಾದ ಹೊರಗಿನಲ್ಲಿ ಅಂತಂದು ಆ ವಾರ್ಡಿಗೆ ಹಾಕುವಂಥದ್ದು ಒಂದು ಹುನ್ನಾರ ಅನ್ನೋದ ಇವರು ಯತ್ನಾಳವರು ಮಾಡಿದ್ದಾರೆ. ಇದರಲ್ಲಿ ತಿಳಿತದೆ. ಅದಕ್ಕೆ ಮಾಡೋ ಹುನ್ನಾರನ್ನು ಕಮಿಷನ್ ಅಧಿಕಾರಿಗಳು ಅವರಲ್ಲಿ ಇದು ಮಾಡ್ತಾರೆ. ಸರ್ಕಾರ ಇದೆ, ನಿಮ್ಮದೇ ಸಿಬ್ಬಂದಿ ಇದ್ದಾರೆ, ಈಗ ಇವರು ಮಾತನ್ನು ಕೇಳ್ತಾರೆ. ಇಲ್ಲ ಅವ್ರ ಗಮನಕ್ಕೆ ಐತು ಇಲ್ಲ ಅನ್ನೋದು ಅದಕ್ಕೆ ನಾವು ನಿಮ್ಮ ಮುಖಾಂತರ ಅವ್ರ ಗಮನಕ್ಕೆ ತರಲಾಕತ್ತೀವಿ ವಿಷಯ. ಇದರಿಂದ ಅಲರ್ಟ್ ಆಗಬೇಕು ಮತ್ತು ಸಾರ್ವಜನಿಕರು ಕೂಡ ನಾವು ಎಚ್ಚರಿಕೆ ಮಾಡಾಕತ್ತೀವಿ. ಇಂಥವ್ರಿಂದ ಸ್ವಲ್ಪ ಎಚ್ಚರಿಕೆ ಇದ್ರಿ. ಇಂಥವ್ರು ಯಾರೇ ಅನಧಿಕೃತ ಸಿದ್ಧಸಿರಿನಂಥವ್ರು ಅಂಥವ್ರು ಯಾರು ಬಂದರೂ ಸಹಿತ ತಕ್ಷಣ ಅವ್ರ ಮೇಲೆ ಒಂದು ನಮ್ಮ ಪ್ರಕಾರ ಅಂತೂ ಒಂದು 2 ಒದ್ದು ಏನದ ಪೊಲೀಸರ ಕೈ ಕೊಡೋದು ಹೇಳ್ತೀನಿ. ಅದ್ರ ಜೊತೆ ನಾನು ಸಿದ್ಧಸಿರಿ ಸಿಬ್ಬಂದಿವರಿಗೂ ಕೂಡ ವಿನಂತಿ ಮಾಡ್ತೀನಿ. ಯಾಕಂದರೆ ನೀವು ನಿಮ್ಮ ಕೆಲಸ ಏನು ಹಚ್ಚಾರ ಆ ಕೆಲಸ ಮಾಡಿರಿ, ಅನ್ನೆಸರಿ ನೀವು ರಿಸ್ಕ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಎಲ್ಲರೂ ಹೋಗಿ ಒಣಗಿ ಯಾರೇ ಹೊಡೆದ್ರು ಬಿಡಿದ್ರು ಅಂದ್ರೆ ಇದು ಜವಾಬ್ದಾರಿ ಯಾರು? ನೀವು ಕೇಸ್ ಏನಾದ್ರು ಮಾಡಿದ್ದಾರೆ? ಇಲ್ಲ, ಕೇಸೇನು ಮಾಡಿಲ್ಲ. ಮಾಡ್ಬೇಕಲ್ಲ.
ಇಲ್ಲ ಇನ್ನು ಮುಂದೆ ನಾವು ಅದೇ ಹೇಳಕತ್ತೀನಿ ಇಲ್ಲ ಈಗ ಮಾಡಾಕತ್ತೀವಿ. ಮೊನ್ನೆ ಒಬ್ಬನಿಗೆ ಹಿಡಿದಿದ್ರು ಅವ್ರಿಗೆಲ್ಲ 4-5 ಎಲ್ಲ ಮಂದಿ ಹಿರಿಯರು ಹೇಳಿ ಇದು ಮಾಡಿ ಬಿಡಿಸಿ ಕಳ್ಸ್ಯಾರ. ಏನು ಈಗ ಅದು ಆ ರೀತಿ ಆಗಬರುತ್ತೆ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಕತ್ತೇವೆ. ಇಲ್ಲ ಈಗ ನಾಳೆಗೆ ಒಂದು ಇದ್ರ ಬಗ್ಗೆನೇ ಈಗಾಗ ನಿಮಗೊಂದು ಎಲ್ಲ ಸಾರ್ವಜನಿಕರಿಗೆ ಏನದ ಒಂದು ಜಾಗೃತಿ ಮೂಡಿಸ್ಲಿಕ್ಕೆ ನೀವೇ ಮುಖ್ಯ ಕಾರಣ ಆಗ್ತೀರಿ. ಮಾಧ್ಯಮದ ಮುಖಾಂತರ ಮೊದಲು ಹೇಳಬೇಕು. ಅದ್ರ ಜೊತೆ ನಾಳೆಗೆ ಏನದ ಜಿಲ್ಲಾಧಿಕಾರಿಗಳು ಮನವಿ ಕೊಡಾಕತ್ತೀನಿ ಇದ್ರ ಬಗ್ಗೆ ಇದೆಲ್ಲ ಹಚ್ಚಿ. ಇಲ್ಲ ಅವ್ರೇನು ಕ್ರಮ ತೊಗೋತೀವಿ ಅಂತ ಹೇಳ್ತಾರೆ, ಅವ್ರೇನು ಹೇಳ್ತಾರೆ ಅದ್ರ ಬಗ್ಗೆ. ಈಗ ನಾವೇನದ ಇದು ಕೊಟ್ಟು ಬಿಡ್ತೇವೆ ಇವರಿಗೆ, ಇದು ಹಚ್ಚಿ ನಾನು ನಾಳೆಗೆ ಮನವಿ ಕೊಡಾಕತ್ತೀನಿ ಏನೆಲ್ಲ ಇದ್ಕೊಂಡು. ಅದಕ್ಕಿಂತ ಮುಂಚಿತವಾಗಿ ನಾನು ಮಾಧ್ಯಮದ ಮುಖಾಂತರ ಕೂಡ ಇದು ಅಧಿಕಾರಿಗಳನ್ನು ಎಚ್ಚರಿಕೊಳ್ಬೇಕು ಮತ್ತು ಸಾರ್ವಜನಿಕರು ಎಚ್ಚರಿಗೊಳಿಸ್ಬೇಕು ಅಂತ ಹೇಳಿ ನಿಮ್ಮ ಮುಖಾಂತರ ನಾನು ಇದು ಮಾಡಾಕತ್ತೀನಿ ಇದ್ರ ಬಗ್ಗೆ. ಇದು ಇಷ್ಟು ಈ ರೀತಿ ಇದು ನೋಡಿ ಸಿದ್ಧಶ್ರೀ ಸಿಬ್ಬಂದಿ ಇಷ್ಟು 150-200 ಸಿಬ್ಬಂದಿಗಳು ಈ ರೀತಿ ಇಂಥ ಕೆಲಸಕ್ಕೆ ಹತ್ತಿರ ಬ್ಯಾಂಕ್ಗಳು ಕೆಲಸ ಮಾಡೋರು ಯಾರು? ಯಾಕೆ ಹಂಗಾದ್ರೆ ಅದು ಬ್ಯಾಂಕದ ಪರಿಸ್ಥಿತಿ ಮತ್ತು ಯಾಕಂದ್ರೆ ಇದು ನೋಡಬೇಕಾದ್ರೆ ಮತ್ತು ಇದರಿಂದ ಇದು ಯಾಕೆ ಈ ರೀತಿ ತಮ್ಮದು ಜನ ನಿಮ್ಮ ಮೇಲೆ ವಿಶ್ವಾಸ ಇಟ್ಟಾಗ ನಿಮಗೆ ಯತ್ನಾಳ್ ಅಂದ್ರೆ ನನಗೆ ಭಾಳ ಜನ ಎಲ್ಲ ವಿಶ್ವಾಸ ಅದ, ನನಗೆ ಭಾಳ ಇದು ಐತಿ. ಹಂಗಾರೆ ಯಾರು ಏನು ಬೇಕಾದ್ರೆ ಹೇಳಿದ್ರು ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ಠೇವಣಿ ಆಗಲಿ ಅಥವಾ ಇನ್ನಿತರ ಗ್ರಾಹಕರು ವ್ಯವಹಾರ ಮಾಡೇ ಮಾಡ್ತಾರೆ. ಮತ್ತು ಅಲ್ಲಿ ಏನೇ ಹಗರಣ ಆಗೋರು ಏನಾರ ತಪ್ಪು ತಡೆ ಆದ್ರೆ ಅದು ಹೊರಗೆ ಹಾಕಬಾರ್ದತ್ತೆ ಸ್ಟೇ ತೊಗೊಂಡ್ರೆ ಇದು ಎಷ್ಟು ಸರಿ? ಸಿಡಿಗೆ ಸ್ಟೇ ತೊಗೊಳ್ಳೋದು ಮತ್ತು ಈ ಇಂಥವು ಏನಾದರೂ ನಮ್ಮ ಯಾವುದೇ ಇದು ನನ್ನ ಸಂಸ್ಥೆ ಬಗ್ಗೆ ಯಾರೂ ಏನೂ ಹೇಳಬಾರ್ದತ್ತೇಳಿ ಸ್ಟೇ ತೊಗೊಳ್ಳೋದು ಇದು ಒಬ್ಬ ಜನಪ್ರತಿನಿಧಿಯಾಗಿ ಸಾರ್ವಜನಿಕ ಭಾಷಣಗಳಲ್ಲಿ ನಾನು ಭಾಳ ಹಿಂದ್ರಿಚಂದ್ರದೀನಿ, ನಾನು ಸತ್ಹರಿಶ್ಚಂದ್ರದೀನಿ. ಬೇರೆ ನಾಯಕರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡೋದು ನಾನೇ ಭಾಳ ಸತ್ಹರಿಶ್ಚಂದ್ರ, ನಾನೇ ಭಾಳ ಪ್ರಾಮಾಣಿಕ ಅಂತ ಹೇಳೋದಿದ್ರೆ ಮತ್ತು ಇದರಿಂದ ಏನು ಕಂಡು ಬರ್ತಂದ್ರೆ ಇದನ್ನು 2ನೇ ಬೆಳಗಾವಿ ಶಿವಾನಂದ ಬೆಳ್ಳಣ್ಣವ್ರು ಯಾಕೆ ಆಗಬಾರ್ದು ನಮಗೆ ಸಂಶಯ ಬರ್ತದೆ. ಇದು ನೀಲಣ್ಣವ್ರು ಶಿವಾನಂದ ನೀಲಣ್ಣವ್ರ ಪ್ರಕಾರ ಈ ರೀತಿ ಇಂಥ ಒಂದು ಈ ರೀತಿ ಎಲ್ಲ ಇವ್ರಿಗೆ ಬೆಳವಣಿಗೆ ನೋಡಿದಾಗ ಕೆಲವೊಂದು ವಿಷಯಗಳು ನಾನು ಅದನ್ನು ಅಧಿಕೃತವಾಗಿ ಈಗ ಮಾಧ್ಯಮ ಮುಖಾಂತರ ಈಗ ಇವತ್ತು ಮುಂದಿನ ಸಲ ಇನ್ನೊಂದು ಗೋಷ್ಠಿ ಕರೆದು ಅದರದ್ದೇ ಆದಂಥ ಏನಾದರೂ ಒಂದೆಲ್ಲ ಈಗ ಅದು ಕೋರ್ಟ್ ಒಳಗೆ ಈಶ್ವರದನ್ನು ಭಾಳ ಬಿಚ್ಚಿಗೆ ಮಾತಾಡ್ಲಿಕ್ಕೆ ನನಗೆ ಸಂದರ್ಭ ಅಲ್ಲ ಅಂತೇಳಿ ನಾನು ವಿಚಾರ ಮಾಡೀನಿ. ಅದು ಈಗೇನು ಮಾಡ್ತೀವಿ ಅಂದ್ರೆ ಮುಂದಿನ ಪತ್ರಿಕಾಗೋಷ್ಠಿಯಲ್ಲಿ ಮತ್ತೆ ಅದರದ್ದು ವಿವರವಾದ ಮಾಹಿತಿ ತೊಗೊಂಡು ಅದ್ರ ಬಗ್ಗೆ ಸಾರ್ವಜನಿಕರಿಗೆ ಏನು ಹೇಳಬೇಕು ಅಂತ ಹೇಳ್ತೀನಿ. ಅವಾಗ ಈಗ ಅಷ್ಟೇ ನಾ ಏನು ಹೇಳೋದಂದ್ರೆ ಇದು ನೀವು ಸ್ಟೇ ತೊಗೊಳ್ಳೋ ಅವಶ್ಯಕತೆನೇ ಇತ್ತು ಈ ವಿಷಯದ ಸಿದ್ಧಶ್ರೀ ಬಗ್ಗೆ. ಮತ್ತು ಅಂಥದ್ದು ಏನು ನೀವು ಏನು ತಪ್ಪು ತಡೆ ಮಾಡಿರಿ ಅಂತ ಅದು ಒಂದು ಸಂಶಯ ಬರಲಾಗ್ತದೆ. ಅದಕ್ಕೇನಾದ್ರು ಆ ವಿಷಯ ಬಗ್ಗೆ ಇನ್ನೂ ಕುಲಂಕುಷವಾಗಿ ಅದ್ರ ಬಗ್ಗೆ ಮಾಹಿತಿ ಎಲ್ಲ ಪಡ್ಕೊಂಡು ನಿಮ್ಮ ಮುಂದೆ ಅವಾಗ ಅದ್ರದ್ದು ನಾವು ಯಾಕೆ ಹಿಂಗಾಯಿತು, ಶ್ರೀರಾಮುಲು ಯಾಕೆ ಬಿಟ್ಟು ಹೋದರು, ಉಪಾಧ್ಯಕ್ಷರಿದ್ರು ಅದು ಸಿದ್ಧಶ್ರೀದು ಅಂಥ ಒಬ್ಬ ದೊಡ್ಡ ನಾಯಕ ಸಿದ್ಧಶ್ರೀಯಿಂದ ಯಾಕೆ ಬಿಟ್ಟು ಹೋದ, ಈ ರೀತಿ ಕೆಲವೊಂದು ಭಾಳಷ್ಟು ವಿಚಾರಗಳು ಅದಾವೆ. ಅದು ನಾನು ಮುಂದಿನ ಪತ್ರಿಕಾಗೋಷ್ಠಿಯಲ್ಲಿ ಅದ್ರ ಬಗ್ಗೆ ವಿವರವಾದ ಮಾಹಿತಿ ಕೊಡ್ತೀನಿ. ಇದು ಒಂದು ದುರುಪಯೋಗಪಡಿಸ್ಕೊಂಡಿದ್ದಾರೆ ಬ್ಯಾಂಕಿಂದ ಅನ್ನೋದು ಏನಾದರೂ ನಿಮ್ಗೆ ಸಂಶಯ ಇದೆಯೋ ಅಥವಾ ಏನು ನಿಖರವಾದ ಮಾಹಿತಿ ಏನಾದರೂ? ಅಲ್ಲ, ನಮಗೆ ಇಷ್ಟೇ ತೊಗೊಂಡ ಸಂಶಯ ಬರ್ಲಾಗ್ತದ. ಏನು ನಿಖರವಾದ ಮಾಹಿತಿ ಅಂದ್ರೆ ಈಗ ಇಷ್ಟೇ ನೋಡಿರಿ. ಪ್ರಶ್ನೆ ಎಲ್ಲಿ ಬರ್ತದಂದ್ರೆ ಈಗ ಅದು ಮುಂದೆ ನಿಮಗೆ ವಿತ್ ಡಾಕ್ಯುಮೆಂಟ್ಸ್ ಸಮೇತ ನಾನು ಅವಾಗ ಕೊಡ್ತೀನಿ. ಈಗ ಯಾಕಂದ್ರೆ ಕೋರ್ಟ್ ಒಳಗೆ ಸ್ವಲ್ಪ ಅಲ್ಲಿ ಒಂದು ವಿಷಯ ಐತಿ, ಅದಕ್ಕೆ ಅದು ಬಂದ ನಂತರ ನಿಮಗೆಲ್ಲ ವಿವರ ನನ್ನ ಬಳಿ ಎಲ್ಲ ಮಾಹಿತಿ ಅದಾವ. ಆದರೂ ಇಂಜೆಕ್ಷನ್ ತೊಗೊಂಡು ಕಾಪಿ ಐತಿ ನನ್ನ ಬಳಿ ಐತದ, ಹೌದು ಕೊಡ್ತೀನಲ್ಲ. ಹಾಂ ಹೇಳಿ. 4, 10, 12 ಯಾವ ಆಧಾರದ ಮೇಲೆ ಅಪಾಯಿಂಟ್ ಮಾಡಕ್ಕೆ ಅವಕಾಶ ಇದೆ? ಎಲೆಕ್ಷನ್ ಕಮಿಷನ್ ಆವಾಗ ಇವರೇ ಮಾಡ್ಯಾರ, ಸ್ಪಷ್ಟತೆ ನಮ್ಮ ಕಡೆ ಐತೆ. ಎರಡನೇದು ನೀವು ಹೇಳಿದ್ರಿ ಮುಸಲ್ಮಾನ್ ಯಾರು ಬಹುಶಃ ಅವ್ರಿಗೆ ವೋಟ್ ಮಾಡುವಂತಾರೆ ಅವ್ರ ತೆಗ್ದಾರ ಅಂತ ಹೇಳಿ, ಅದ್ರ ಬಗ್ಗೆ ನಿಮ್ಗೆ ದಾಖಲೆ ಇದು ಇಷ್ಟು ಜನರಿಗೆ ತೆಗ್ದಾರ ಅಥವಾ ತೆಗಿಯುವಂಥ ಪಾಸಿಬಿಲಿಟಿ ಇಷ್ಟು ಜನ ಇಲ್ಲ. ಈಗ ಅವರು ಪ್ರಾರಂಭ ಮಾಡ್ಯಾರ ಅದು ಪ್ರಕ್ರಿಯೆ. ಈಗ ಅವ್ರಿಗೆ ಆ ರೀತಿ ಡೈರೆಕ್ಷನ್ ಅದ ಅಂತೇಳಿ ಅವ್ರ ಸಿಬ್ಬಂದಿ ನನಗೆ ಬಲ್ಲ ಮೂಲದಿಂದ ನನಗೆ ತಿಳಿದ ಐತದು. ಯಾಕಂದ್ರೆ ಇವರು ವಿತ್ತೆಲ್ಲ ಇದು ಹಾಕ್ಯಾರ ಅಂದಾಗ ಇದು ಅವಶ್ಯಕತೆನೇ ಬರೋದಿಲ್ಲ. ಯಾಕಂದ್ರೆ ಏನಾಗೈತೆ ಹೌದು, ಅದಕ್ಕೆ ನಾನು ಅದೇ ಹೇಳತ್ತೀನಿ. ಇವರು ಸಿಬ್ಬಂದಿ ಮತ್ತು ಕೋಆಪ್ರೇಟಿವ್ ಒಂದು ಸರ್ಕಾರಿ ಸುತ್ತೋಲೆ ಪ್ರಕಾರ ಯಾವುದೇ ಸಿಬ್ಬಂದಿಗಳು ಇಂಥ ಚುನಾವಣೆ ಪ್ರಕ್ರಿಯೆಯಲ್ಲಿ ಆಗಲಿ ಅಥವಾ ಇನ್ನಿತರ ಕಾರ್ಯ ಬ್ಯಾಂಕಿನ ತನ್ನ ಕೊಟ್ಟಂಥ ಕಾರ್ಯ ಬಿಟ್ಟು ಬೇರೆ ಕಾರ್ಯದಲ್ಲಿ ಬರೋದಿಲ್ಲ ಅಂತೇಳಿ ಸ್ಪಷ್ಟ ಇದು ಅದಾವ, ಆದೇಶ ಅದಾವ. ಏನು ರೀ
ಯಾವುದೇ ಒಂದು. ಅಲ್ಲ ಅವ್ರು ಏನಾದ್ರು ಬ್ಯಾಂಕಿನ ಕೆಲಸಕ್ಕೋಸ್ಕರ ಏನಾದ್ರು ನಿಯೋಜನೆ ಇಲ್ಲ ನಾವೇ ನೋಡ್ಯಾವಲ್ಲ ನಿಯೋಜನೆ ಮತ್ತು ವಾರ್ಡ್ ವೈಸ್ ಅವ್ರಿಗೆ ನೋಡ್ರಿ ಆ ವಸೂಲಾತಿ ಈಗ ನಾವು ಅದಕ್ಕೆ ಅಧಿಕೃತವಾಗಿ ನೀವು ಪೊಲೀಸ್ ಕಂಪ್ಲೇಂಟ್ ಮಾಡ್ಬೇಕಾಗಿತ್ತಲ್ಲ. ಇಲ್ಲ ಜಾಗೃತಿ ಇಲ್ಲ. ಈಗ ನಾನೇ ಸತ್ತ ಮತ್ತೊಬ್ಬರಲ್ಲದು. ನಾನೇ ಸತ್ತ ನನ್ನ ವಾರ್ಡದಲ್ಲಿ ಬಂದಂಥ ವ್ಯಕ್ತಿಗೆ ನಾನು ಮಾತಾಡಿದಾಗ ನಾನು ಕೇಳೀನಿ, ಭೇಟಿಯಾಗ್ಯಾರ. ನೀವು ಓಕೆ ಅದು ಹೇಳಿದ್ ನಿಜಾನೇ, ಬಟ್ ನೀವು ಅಧಿಕೃತವಾಗಿ ನೀವು ಕಂಪ್ಲೇಂಟ್ ಪೊಲೀಸ್ ಮಾಡ್ಬೇಕಾಯ್ತಾ ಪೊಲೀಸಿಗೆ? ಇಲ್ಲ ಈಗ ನಾವೇನು ಹೇಳಕತ್ತೀವಿ ಅಂದ್ರೆ ಈಗ ಬಂದಿತ್ತದಾವ ನಾವೇನು ಹೇಳಕತ್ತೀವಿ ವಿತ್ ಹೆಸರು ಇಷ್ಟೆಲ್ಲ ವಾರ್ಡ್ ವೈಸ್ ಬಂದಾರ. ಇವ್ ಮುಂದೆ ಬರ್ಲಾರ್ದಂಗೆ ಆಗಬೇಕು ಇವರು ಅಂತ ಹೇಳಿ ನಾ ಹೇಳೋದು ಅಷ್ಟೇ. ಮುಂದೆ ಅನಾಹುತಗಳು ಆಗಬಾರ್ದು. ಅಲ್ಲ ಅವ್ರು ಈಗ ಏನು ಅನ್ಬೋದು, ನಮ್ಮ ಬ್ಯಾಂಕಿಂದ ಏನೋ ಠೇವಣಿ ಸಂಗ್ರಹನೋ ಅಥವಾ ಸಾಲ ವಸೂಲನೋ ಏನೋ ಅದಕ್ಕೋಸ್ಕರ ನಿಯೋಜನೆ ಮಾಡಿದ್ವಿ ಅಂತ ನಾಳೆ ಇದಕ್ಕೆ ಸ್ಪಷ್ಟನೆ ಕೊಡ್ಬೋದು. ಇಲ್ಲ ನೀವು ಅಧಿಕೃತ ಆಗ್ತಿತ್ತಲ್ಲ, ನಿನ್ನೆ ನೀವು ಹಿಡಿದವರು ಅವ್ರನ್ನ ಸ್ಟೇಷನ್ ಇಟ್ಬಿಟ್ಟಿದ್ರೆ. ಇಲ್ಲ ಅದು ಆಯ್ತು ಸರ್. ನಾನು ಈಗ ಲಾಸ್ಟ್ ಟೈಮು ಮಾಡಿದ್ದು ಇದು ಅದ ನಂಬಲ್ಲಿ ಏನು ಲಾಸ್ಟ್ ಪ್ರಕ್ರಿಯೆ ಬಂದಾಗ ಸಿಬ್ಬಂದಿಗಳನ್ನೇ ಅವ್ರು ಬಂದು ಇದು ಮಾಡಿದ್ರು ಅವಾಗಿದ್ದು. ಈಗೇನದ ನನಗೆ ಸತ್ತ ಅವರು ನೋಡ್ಯಾರ, ಇಲ್ಲ ಹಿಂಗೆ ಹೊಂಟಿರೋ ಅಂತ ಹೇಳ್ಯಾರ. ಈಗ ಅದು ನಮಗೆ ಇನ್ನೂರಿಗೆ ಆ ಬಾಗಿಲಿಗೆ ಬಂದಾಗ ಏನು ನಾವು ಅದಕ್ಕೆ ನಮ್ಮ ಮಂದಿಗೆ ಅದೇ ಹೇಳಕತ್ತೇವೆ. ಅವ್ರಿಗೆ ಯಾಕೆ ಈ ರೀತಿ ಬಂದ್ರಂದ್ರೆ ಬಂದವರು ಏನು ವಿಚಾರ ಮಾಡ್ತಾರೆ ಅದಕ್ಕೆ ಈ ರೀತಿ ನೀವು ಯಾರು ಎಷ್ಟು ಮಂದಿ ಇದ್ದೀರಿ ಇಲ್ಲಿ ಏನದ ಯಾಕೆ ನೀವು ಎಷ್ಟು ಯಾರ್ಯಾರು ಏನು ಮತ್ತು ಅವ್ರು ಏನೇನು ಡೈರೆಕ್ಷನ್ ಕೊಟ್ಟರೆ ಅವ್ರಿಗೆ ಕೆಲವೊಂದು ವಿಷಯಗಳು ಗುರ್ತಿರ್ತಾವೆ ಅವ್ರಿಗೆ. ಮತ್ತೆ ಇಲ್ಲ ಜಾಗೃತಿ ಮೂಡಿಸಿ ಇವ್ರ ಕೆಲಸ ಅಲ್ಲಲ್ಲ, ಇವ್ರದ್ದು ಕೆಲಸ ಜಾಗೃತಿ ಮೂಡಿಸಿ. ಇವ್ರದ್ದೇನೋ ಭಾಳ ಆದ್ರೆ ಬರಬೇಕು. ಸಾಲ ವಸೂಲಾತಿ ವಾಹನ ಬರ್ತದೆ ಏನು ರೀ, ಸಾಲ ವಸೂಲಾತಿ ಬರೋರು ಮಂದಿನೇ ಬೇರೆ ಇರ್ತಾರೆ. ಅವ್ರದ್ದೊಂದು ಸಿದ್ಧಸಿರಿ ಸಾಲ ವಸೂಲಾತಿ ವಾಹನ ಅಂತ ಬರೆದಿರ್ತಾರೆ ಅದ್ರ ಮೇಲೆ ಅವ್ರು ಬರಬೇಕು. ಅಥವಾ ಬೇರೆ ಕೆಲಸ ಇರ್ಬೇಕಲ್ಲ, ಅದು ಬಂದು ಇದ್ರ ಬಗ್ಗೆನೇ ಕೇಳ್ತಾರೆ. ಇವ್ರು ಏನು ಮಾಡ್ತಾರಂದ್ರೆ ಈಗ ಅವ್ರಿಗೆ ನಮಗೆ ಇವರು ಹೋದ ಸಲನೂ ಭಾಳಷ್ಟು ಈ ರೀತಿ ಮಾಡ್ಯಾರ. ಏನು ಕೆಲವೊಂದು ಕೆಲವೊಬ್ರು ಏನಾಗಿರ್ತಾರೆ ಈಗ ಎಲ್ಲರೇ ಈಗ ಇಲ್ಲಿದ್ದವ ಅವ ಬೇರೆ ಊರಾಗ ಹೋಗಿರ್ತಾನೆ ಏನು ಅವ ಇಲ್ಲಂದ ಕೂಡಲೇ ಬಿ ಎಲ್ ಒಗಳಿಗೆ ಇವರು ಕನ್ಫ್ಯೂಷನ್ ಮಾಡಿಸಿ ಏನಾದರೂ ಇವರು ಕೆಲವೊಂದು ಭಾಳಷ್ಟು ಒಳ್ಳೆಯ ಇದು ನಮಗೆ ಏನಿಲ್ಲ ಜೀವಂತಿದ್ದವರಿಗೆ ಸತ್ತಾರ ಅಂತೇಳಿ ಏನು ಅಥವಾ ಏನಾದರೂ ಮಿಸ್ಗೈಡ್ ಮಾಡಿ ಅವರು ಬಿ ಎಲ್ ಒಗಳು ಒಬ್ಬರು ನನಗೆ ಬಿ ಎಲ್ ಒಗಳು ಅಧಿಕೃತವಾಗಿ ಅವ್ರ ಹೆಸರು ಹೇಳಿಲ್ಲ ಏನು ನನಗೊಂದು ಇಬ್ಬರು ಬಿ ಎಲ್ ಒಗಳು ನನಗೆ ಹೇಳಿದ್ದಾರೆ ಏನು ಇದು ನಾವು ಒಂದು ಪ್ರೆಸ್ ಮೀಟ್ ಮಾಡ್ಲಾಕತ್ತೀನಿ, ಜವಾಬ್ದಾರಿಯಿಂದ ಮಾಡ್ಲಾಕತ್ತೀನಿ. ಕೆಲವೊಂದು ಅಲ್ಲಿ ಏನು ಬಿ ಎಲ್ ಒಗಳು ಅವ್ರು ನೌಕರದಾರ ಇರೋದ್ರಿಂದ ಹೆಸರು ಹೇಳೋದಿಲ್ಲ ನಾನು, ಅವರು ಹೇಳಿಲ್ಲ. ಇಂಥ ಬಂದು ನಮಗೆ ಹಸ್ತಕ್ಷೇಪ ಮಾಡ್ಲಾಕತ್ತಾರ ಏನು ಅದು ತೆಗೀರಿ, ಅವ್ರು ಸತ್ತಾರ ಅವ್ರು ಇಲ್ಲರಿ, ಅದು ಇದು ಮಾಡಿರಿ, ಇಂಥವ್ರು ಇದು ಇಲ್ಲ. ಅಲ್ಲಿ ಬಂದು ಬಿ ಎಲ್ ಒಗಳಿಗೆ ಏನಾದರೂ ಮಾಹಿತಿ ಕೊಡೋದು, ತಪ್ಪು ಹೇಳೋದು, ಹೀಗಾಗಿ ಅವರಿಗೆ ಡಿಸ್ಟರ್ಬ್ ಮಾಡ್ಲಾಕತ್ತಾರ ನಮಗೆ ಇವರು ಅಂಥೇಳಿ ಸತ್ತ ಬಿ ಎಲ್ ಗಳು ಹೇಳಾಕತ್ತಾರ. ಅಲ್ಲ ಅವ್ರಿಗೆ ಗಮನಕ್ಕೆ ಐತಿಲ್ಲ ಅಂತೇಳಿ ಇದ್ರೆ ಇಂಥವ್ರಿಗೆ ಅವಕಾಶ ಕೊಡಬಾರ್ದು ಅಂತ ನಮ್ದು ಇರ್ತದೆ. ಇಂಥವ್ರು ಅಡ್ಡಾಡಕತ್ತಾರ, ಪೊಲೀಸರಿಗೆ ಗೊತ್ತಿಲ್ಲ, ಆಮೇಲೆ ಜಿಲ್ಲಾಡಳಿತ ಗೊತ್ತಿಲ್ಲ, ಈ ತರ ಅಡ್ಡಾಡಿ ಮಾಡ್ತಾರೆ. ಅದಕ್ಕೆ ನಾವು ನಿಮ್ಮ ಮುಖಾಂತರ ಅವ್ರಿಗೆ ಗುರ್ತು ಮಾಡಿಸ್ಲಾಕತ್ತೀವಿ. ಈಗ ಈ ತರ ಅಡ್ಡಾಡಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಕನ್ಫರ್ಮೇಶನ್ ಅವ್ರು ಇಂಥವ್ರು ಮಾಡಿದಾರೆ ಅಂತಕ್ಕಂಥದ್ದು ಒಂದು ವಿಡಿಯೋಸ್ ಆಗಲಿ ಫೋಟೋಸ್ ಆಗಲಿ ಸಾಕ್ಷ್ಯ ಏನಾದರೂ ನಿಮ್ಮಲ್ಲಿ ಇದೆಯಾ? ಇಲ್ಲ ಸಾಕಿ ಅಂದ್ರೆ ನಾನು ಸ್ವತಃ ಕಣ್ಣಾರೆ ನೋಡಿದ್ದೀನಿ, ನಾನು ತೊಗೊಂಡಿಲ್ಲ ಅವ್ರದ್ದು. ನಾನು ನಿನ್ನೆ ನನ್ನ ವಾರ್ಡೊಳಗೆ ನಾನು ಸ್ವತಃ ನನ್ನ ಬಗ್ಗೆ ಅದ್ರ ಜೊತೆ ನಾನು ಚರ್ಚೆ ಮಾಡೀನಿ. ಏನು ಅವ್ರು ರೆಕಾರ್ಡ್ನ ಮಾಡ್ಕೊಳಕ್ಕೆ ಹೋಗಿಲ್ಲ, ರೆಕಾರ್ಡ್ ಮಾಡ್ಕೊ ಏನೂ ಹೇಳ್ತಿದ್ದಿಲ್ಲ ನನಗೆ ಏನು ಅದು ನಾವು ಹಾಂ ಇಲ್ಲ ಏನು ಹೊಡ್ಕೊಂಡು. ಯಾಕಂದ್ರೆ ನಾವು ಏನು ಹೇಳಿದ್ರೆ ಅವ್ರು ಯಾಕೆ ಬಂದಾರೋ ಏನದು ಅವ್ರದ್ದು ಇದು ನನಗೆ ಗೊತ್ತಾಗ್ತಿದ್ದಿಲ್ಲ. ಆಮೇಲೆ ನಾವೆಲ್ಲ ಏನಾದರೂ ಅವರು ಪ್ರೂಫ್ ತೊಗೊಳಕ್ಕೆ ಏನಾರ ಪ್ರಯತ್ನ ಮಾಡಿದೆ ಅಂದ್ರೆ ಅವ್ರದ್ದು ಉದ್ದೇಶ ನಮಗೆ ಗೊತ್ತಾಗ್ತಿದ್ದಿಲ್ಲ. ಏನು ನಾ ಆ್ಯಸ್ ಎ ಫ್ರೆಂಡ್ಲಿ ಏನಾದ್ರು ಕೇಳೀನಿ ಅವನಿಗೆ ಎಲ್ಲ. ಅದಕ್ಕೇನದ ನಾನು ಮತ್ತೆ ತಮ್ಮ ಮುಖಾಂತರ ಒಂದು ಇದು ಮಾಡಾಕತ್ತೀನಿ. SIR ಒಳಗೆ BLO ಗಳಿಗೆ ಒಂದು ಆ್ಯಪ್ ಅದು ಹೌದು ಕ್ವಶನ್ ಇರೋದು, ಅಂದ್ರೆ ಪ್ರಶ್ನೋತ್ತರ ಕೊಟ್ಟರು, ಅದೇ ಪ್ರಶ್ನೆಗಳನ್ನೇ ಅವ್ರು ಕೇಳಬೇಕು ಸಾಮಾನ್ಯ ಜನರಿಗೆ, ಮತ್ತೆ ಅದೇನೇ ಅದನ್ನು ಅಪ್ಲೋಡ್ ಮಾಡಬೇಕು. ಇದು ಕೆಲಸ ಕೇವಲ BLO ಗಳೇ ಮಾತ್ರ ಮಾಡಬೇಕು. ಅವ್ರಿಗೆ ಒಂದು ಲಾಗಿನ್ ID ಐತಿ, ಪಾಸ್ವರ್ಡ್. ಆ ಲಾಗಿನ್ ID ಪಾಸ್ವರ್ಡ್ ಯಾರು ಬೇಕಾದ್ರೂ ಹೇಳಕ್ಕಾಗೋದಿಲ್ಲ. ಆ ಪ್ರಶ್ನೆ ಕೇಳಿ ಉತ್ತರ ತಗೊಂಡ್ರು ಎಲ್ಲೂ ಹೋಗುದಿಲ್ಲ. ಈಗ ನಾನು ನಿಮ್ಗೆ 10 ಪ್ರಶ್ನೆ ಕೇಳ್ತೀನಿ, ಉತ್ತರ ತಗೊಂಡು ನಾ ಏನು ಮಾಡಲಿ, ಅದು ಎಲ್ಲೂ ಅಪ್ಲೋಡ್ ಮಾಡೋಕೆ ಆಗೋದಿಲ್ಲ. ಅವರು ಸಾಮಾನ್ಯ ಜನ ಹೋಗಿ ಕೇಳ್ತಾರಂದ್ರೆ BLOಗೆ ಹೆಂಗೆ ಎಫೆಕ್ಟ್ ಆಗ್ತೈತೆ? ಅದು BLO ಅವ್ರದ್ದು ಒಂದು ಡ್ಯೂಟಿ ಇರ್ತೈತಿ, ಅವ್ನು ಅಷ್ಟೇ ಮಾಡ್ಬೇಕಲ್ಲ. ಆ ಆ್ಯಪಲ್ಲೇ ಅದೇ ರೀ ಅವ್ರು ಡ್ಯೂಟಿ ಮಾಡ್ಲಿಕ್ಕೆ ಬಿಡಬೇಕಲ್ಲ. ಈಗ ಹಂಗಾದ್ರೆ ಇವರು ರಾಷ್ಟ್ರೀಯ ಪಕ್ಷದ ಒಂದೊಂದು BLOಗಳಿಗೆ ನೇಮಕ ಮಾಡ್ಲಾಗ್ತಾರಲ್ಲ ಇದು ಅಫಿಷಿಯಲಿ. ಈಗ ಅವ್ರು ಕೆಲವೊಂದು ಇಂಥವು ಹೇಳೋಕ್ಕೆ ಮಾಡ್ಯಾರ ಅವರಿಗೆ.
ಏನೇನು ಎಲ್ಲೆಲ್ಲಿ ನ್ಯೂನತೆಗಳು ಇರ್ತಾವೆ ಏನೋ ಬಿ ಎಲ್ ಒಗಳಿಗೆ ಸಲಹೆ ಕೊಡ್ಲಾಕ ರಾಷ್ಟ್ರೀಯ ಅವ್ರಿಗೆ ಮಾಡ್ಯಾರ. ಆನ್ಲೈನಲ್ಲಿ ಇದೆ, ನೀವು ಯಾವ ಪ್ರಶ್ನೆ ಕೇಳಿದ್ರು ಅದರಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳನ್ನೇ ಅಪ್ಲೋಡ್ ಮಾಡಬೇಕು, ಬೇರೆ ಏನೇ ಅದ್ರಾಗ ಎಲ್ಲ ಅದು ಐತಿ ಬರಾಬರಿ. ಅದು ಇವ್ರು ಯಾಕೆ ಹಿಂಗೆ ಮಾಡ್ಲಾಕತ್ತಾರ ಅಂತ ನಮ್ಮದು ಇವ್ರು ಡಿಸ್ಟರ್ಬೆನ್ಸ್ ಯಾಕೆ ಮಾಡ್ಲಾಕತ್ತಾರ. ಅದನ್ನೇ ನೀವು ಹತ್ತಿರದಿಂದ ಅವ್ರನ್ನ ಪ್ರಶ್ನೆ ಕೇಳಿದ್ರಲ್ಲ, ಅವ್ರು ಏನಂತ ಉತ್ತರ ಕೊಟ್ಟರು, ಏನು ಮಾಡ್ತಾ ಇದ್ದೀನಿ ನಾವೇನು ಹೇಳ್ತೇವೋ ನಮ್ದು ಏನದಂದ್ರೆ ಅವ್ರೇನು ಹೇಳಕತ್ತಾರ ಗೊತ್ತನ್ರಿ, ಇಲ್ಲ ನಮಗೆ ಸಿದ್ಧಸಿರಿಯಿಂದ ನಾವು ನಮಗೆ ಹೇಳ್ಯಾರ, ಅಲ್ಲಿ ಚೇರ್ಮನ್ ನಮ್ಗೆ ಕಳಿಸ್ಯಾರ, ನಾವು ಎಲ್ಲ ರೀತಿಯಿಂದ ನಮಗೆ ಈ ರೀತಿ ಮಾಡಂದಾರತ್ತೆ ಸ್ಪಷ್ಟವಾಗಿ ಹೇಳ್ಯಾರ. ಏನು ಈ ರೀತಿ ಅಂದರೆ ಏನು ಟೆಲಿಟೋ ಮ್ಯಾಕ್ಸಿಮಮ್ ಒಂದು ಇದೇ ಶಬ್ದ ಹೇಳ್ಯಾನ ನಾವು. ಮ್ಯಾಕ್ಸಿಮಮ್ ಏನದ ನಮಗೆ ಬರಲ್ಲಂಥ ಇಷ್ಟಿಷ್ಟು ಇಂಥ ಹೋಟ್ ಅದಾವ, ಈ ಕಮ್ಯುನಿಟಿ ಹೋಟ್ ಆಗಲಿ ಇವಾಗ ಮ್ಯಾಕ್ಸಿಮಮ್ ಡಿಲೀಟ್ ಆಗಬೇಕು. ಯಾವ ರೀತಿ ಅಂದ್ರೆ ಒಟ್ಟು ಏನರ ಮಾಡಿ ಬಿ ಎಲ್ ಒಗಳಿಗೆ ನೀವು ಮಾಹಿತಿ ಕೊಟ್ಟು ಎಲ್ಲೆಲ್ಲಿ ಯಾರು ಇಲ್ಲ ಏನಿಲ್ಲ. ಈಗ ಇವ್ರು ಯಾಕೆ ಮಾಡ್ತಾರೆ, ಅವ್ರು ಸತ್ತಿದ್ರೆ ನಾವು ಮಾಡೇ ಮಾಡ್ತಾರಲ್ಲ ಬಿ ಎಲ್ ಒಗಳು ತೊಗೊಂಡು. ನಿಮಗೆ ಇಷ್ಟು ಅಧಿಕೃತ ಮಾಹಿತಿ ಕೊಟ್ಟ ಮೇಲೆ ನೀವು ಯಾಕೆ ಸುಮ್ಮನಾದ್ರಿ? ನೀವು ಇಲ್ಲ ಇವತ್ತು ಅದಕ್ಕೆ ಬಂದೀನಿ ನಾನು, ನಿನ್ನೆ ಮಾಹಿತಿ ಬಂದ್ಕೊಡಿನಿ. ನೀವು ಪೊಲೀಸ್ ಹೋಗ್ಬೇಕಾಯ್ತು. ನೀವು ಕಾರ್ಯಕರ್ತರ ಕೊಡೆ ಇದೆ ಕಾಂಗ್ರೆಸ್ ದೊಡ್ಡ, ನೀವೇನ್ ಮಾಡೋದು ಕಾರ್ಯಕರ್ತರ ಕೊಡೆ ನೀವು ಹೋಗ್ರಿ ಅಲ್ಲಿ ಅವೇರ್ನೆಸ್. ಇಲ್ಲ ಅವೇರ್ನೆಸ್ ಅಲ್ಲ ನಂಬಲ್ಲಿ, ಇಲ್ಲ ನಂಬಲ್ಲಿ ನಾವು ಅಧಿಕೃತವಾಗಿ ಯಾವ ರೀತಿ ಅಧಿಕಾರಿಗಳು ಏನೋ ಒಂದು ಸುತ್ತೋಲೆ ಪ್ರಕಾರ ಪಕ್ಷದಿಂದ ಯಾರಿಗೆ ಒಂದೊಂದು ಕಾರ್ಯ ಯಾವ ವಾರ್ಡಿಗೆ ಬಿ ಎಲ್ ಒ ಜೊತೆ ಹಾಕಬೇಕಂದ್ರೆ ಅದು ಪಕ್ಷದ ಜಿಲ್ಲಾಧ್ಯಕ್ಷರು ಮಾಡ್ಯಾರ. ಅವ್ರು ಏನು ಅದ್ರ ಪ್ರಕಾರ ಒಂದು ಹೆಸರು ಕೊಟ್ಟಾರಲ್ಲಿ ಡಿ ಸಿ ಆಫೀಸ್ ಒಳಗೆ, ಅವ್ರು ಅಥೆಂಟಿಕ್ ಐ ಡಿ ಕೊಡ್ತಾರಲ್ಲಿ. ಏನು ಅವ್ರು ಅದಕ್ಕೆ ಮಾಡ್ತಾರೆ ಕೆಲಸ. ಈಗ ಇವ್ರೇನದ ಇವ್ರಿಗೆ ಏನಾಗಿಬಿಟ್ಟದಂದ್ರೆ ಇವ್ರು ಪಕ್ಷನೂ ಇಲ್ಲ ಏನೂ ಇಲ್ಲ, ಇವ್ರಿಗೆ ಯಾರು ಕಾರ್ಯಕರ್ತ ಸಿಗ್ಲಾಗತ್ತಿಲ್ಲ. ಹಾಂ ನಾಳೆಗೆ ನಾ ಮನೆಗೆ ಇದು ಹಚ್ಚಿ ಕೊಡ್ತೀನಲ್ಲ ಅವ್ರಿಗೆ. ಇಲ್ಲ ನಮ್ಮದೇನು ಅವೇರ್ನೆಸ್ ಮಾಡೋದು ಅಷ್ಟೇ ನನ್ನ ಕೆಲಸ, ಏನು ಜಾಗೃತಿ ಮಾಡಿಸೋದಂತ ನಾವೇನು ಇಲ್ಲ ಇವ್ರದ್ದು ಕೆಲಸ ಅಲ್ಲಲ್ಲ. ನಾವು ಆ್ಯಸ್ ಎ ಪಾರ್ಟಿ ನಾವು ಸೋಷಿಯಲ್ ವರ್ಕರ್ ನಾವು ಜಾಗೃತಿ ಮಾಡ್ಬೋದು. ಏನು ಇವ್ರ ಸಿಬ್ಬಂದಿ ಇವ್ರ ಕೆಲಸ ಅಲ್ಲಲ್ಲ ಅದು ಬಂತು. ಅವ್ರು ಯಾಕೆ ಮಾಡ್ತಾರೆ? ಇಲ್ಲ ಅವ್ರ ಕೆಲಸ ಅಲ್ಲ ಅದು. ಅಲ್ಲಿ ಬಂದು ಇಲ್ಲ ಅಲ್ಲಿ ಏನಾಗ್ತಂದ್ರೆ ಅವೇರ್ನೆಸ್ ಮಾಡೋದಾಗ್ಲಿ ಸಿಬ್ಬಂದಿ ತನ್ನ ಕೆಲಸ ತಾನೇ ಮಾಡಬೇಕು. ಅಲ್ಲಿ ಬಿಟ್ಟು ಬ್ಯಾಂಕ್ ಒಳಗೆ ಕೂತಿದ್ ಬಿಟ್ಟು ಇಲ್ಲಿ ಬಂದು ಅದು ಮಾಡ್ಕೋತ ಹೋದ್ರೆ ಇಲ್ಲ. ಶನಿವಾರ ಬಂದಿಲ್ಲ. ಇಲ್ಲ ಖಾಸಗಿ ಇದ್ರು ಅದು ಒಂದು ಕಂಟ್ರೋಲ್ ಆಗು, ಇದು ರೂಲ್ಸ್ ಇರ್ತಾವೆ ಅದಕ್ಕೂ. ಇಲ್ಲ ಮತ್ತೆ ಜಾಗೃತಿ ಇರಲಿ ಮಾಡೋದು ಅದು ಇಲ್ಲ. ಇದ್ರದ್ದು ಏನಾಗ್ಯದ ಅಂದ್ರೆ ಇಲ್ಲಿ ರಾಷ್ಟ್ರೀಯ ಪಕ್ಷದ ಪ್ರತಿನಿಧಿಗಳಿಗೆ ಮಾತ್ರ ಇದಕ್ಕೆ ಇದು ಕೊಟ್ಟಾರ ಬಿ ಎಲ್ ಒ ಜೊತೆ ಇದು ಮಾಡ್ಲಕ್ಕ. ಏನ್ರಿ ಬಿ ಎಲ್ ಒ ಜೊತೆ ಒಂದು ಬೂತಿಗೆ ಒಬ್ಬ ಕಾರ್ಯಕರ್ತೇಳಿ ರಾಷ್ಟ್ರೀಯ ಪಕ್ಷದ ಅಧಿಕೃತ ಏನು ಹೆಸರುಗಳು ಕೊಟ್ಟಿರ್ತಾರಲ್ಲ ಅವರು ಅವ್ರಿಗೆ ಅಷ್ಟೇ ಅಲ್ಲಿ ಅಥೆಂಟಿಕ್ ಇದು ಕೊಟ್ಟಿರ್ತಾರೆ ಕಮ್ಯುನಿಕೇಷನ್ ಮಾಡ್ಲಕ್ಕ. ಉಳ್ಕಿದವ್ರಿಗೆ ಇಲ್ಲಲ್ಲಿ ಓಕೆ ನೋಡು ಅದು ಇದು ತೊಗೊಂಡು ಪ್ರೂಫ್ ತೊಗೊಂಡು ಕೊಡ್ತೀನಿ. ಅದ್ರ ವಿಚಾರ ಮಾಡಿ ಅದು ಆಗಿನ ಪಾಸ್ಬುಕ್ ಅವ್ರು ಕೊಡ್ಲಾಕ ಅದು ಏನದು ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಹಾಂ ಈಗ ಸೆಕೆಂಡ್ ವಿಷಯ ಏನದ ಸರ್, ಇನ್ನೊಂದು ಸೆಕೆಂಡ್ ವಿಷಯ ಏನದ, ನಮ್ಮ ಮಾನ್ಯ ಯತ್ನಾಳ್ ಸಾಹೇಬರು ಈಗ ಪ್ರತಿಯೊಂದು ಸಭೆ ಒಳಗೆ ಏನದ ಮೊನ್ನೆ ಹಿಜಾಬದ ವಿಷಯ ಬರ್ತಲ್ಲ, ಸರ್ಕಾರ ಹಿಜಾಬ ಮತ್ತು ಜನಿವಾರ ಆಗಲಿ ಅಥವಾ ಮೊದಲು ಏನು ಪಾರಂಪರಿಕವಾಗಿ ಏನು ನಡೆದಂಥ ಒಂದು ಕೆಲವೊಂದು ವಿಷಯವನ್ನು ಶಾಲೆಗಳಲ್ಲಿ ಅದನ್ನು ಜಾರಿಗೊಳಿಸ್ಯಾರ. ಅದರ ಬಗ್ಗೆ ವಿರೋಧ ವ್ಯಕ್ತಪಡಿಸಿ ಪ್ರತಿಯೊಂದು ಸಭೆ ಸಮಾರಂಭಗಳಲ್ಲಿ ನಾನು ಕೇಸರಿ ಶಾಲ್ ಹಂಚ್ತೀನಿ, ಅಟೆಂಡೆನ್ಸ್ ಒಳಗೆ ಎಲ್ಲರೂ ಜೈ ಶ್ರೀರಾಮ್ ಅಂತ ಹೇಳ್ರಿ ಅಂದರೆ ಇದು ಒಬ್ಬ ಜನಪ್ರತಿನಿಧಿ, ಒಬ್ಬ ಜವಾಬ್ದಾರಿ ಅಂತ ಮನುಷ್ಯ. ಇವತ್ತು ಮಕ್ಕಳಿಗೆ ಯಾವ ರೀತಿ ಒಂದು ಉಪದೇಶ ಮಾಡಬೇಕು, ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಯಾವ ರೀತಿ ವಿಚಾರ ಮಾಡಬೇಕು, ಅದು ಬಿಟ್ಟು ಪ್ರತಿಯೊಂದು ಯಾಕೆ ನಿನ್ಗೆ ಎಷ್ಟು ಸಂಘ ಸಂಸ್ಥೆಗಳದಾವ, ಮೊದಲು ನೀವು ಅಲ್ಲಿ ಯಾರೇ ಒಂದು ಪಠ್ಯ ಪುಸ್ತಕ ಹಂಚ್ರಿ ಮೊದಲು, ಮತ್ತೊಂದು ಲ್ಯಾಪ್ಟಾಪ್ ಕೊಡ್ರಿ, ಕಂಪ್ಯೂಟರ್ ಕೊಡ್ರಿ, ಮಕ್ಕಳಿಗೆ ಏನು ಬೇಕಾಗಿ ಅದು ಬಿಟ್ಬಿಟ್ಟು ನೀವು ಸರ್ಕಾರದ ಒಂದು ಇಂಥವಕ್ಕೆ ಏನು ಇದ್ರ ಬಗ್ಗೆ ಮಕ್ಕಳ ಒಳಗೆ ಈಗ ಯಾವ್ರೆ ಇವನಂಗೆ ಒಬ್ಬ ಹುಚ್ಚ ಯಾವ್ರೆ ಈಗ ಅಟೆಂಡೆನ್ಸ್ ಕೊಡುವಾಗ ಜೈ ಭೀಮ್ ಅಂತ ಹೇಳ್ರಿ ಅಥವಾ ಅಲ್ಲಾಹ್ ಅಕ್ಬರ್ ಅಂತ ಹೇಳ್ರಿ ಅಥವಾ ಇನ್ನಿತರ ಜೈ ಸಂಗೊಳ್ರಾಯಣ್ಣ ಅಂತ ಹೇಳಿ ಈ ರೀತಿ ಇವನಂಗೆ ಹುಚ್ಚುಗಳು ಕೆಲವರು ಯಾರು ಈ ರೀತಿ ಒಂದು ಮಾತುಗಳು ಕೇಳಿ ಅದೇ ರೀತಿ ಎಲ್ಲ ಶಾಲೆಗಳಲ್ಲಿ ಪ್ರಾರಂಭ ಮಾಡಿದ್ರೆ ಇದು ಗತಿ ಏನಾಗ್ತದೆ. ಅದಕ್ಕೆ ಒಬ್ಬ ಜವಾಬ್ದಾರಿ, ಒಬ್ಬ ಜನಪ್ರತಿನಿಧಿ, ಒಬ್ಬ ಹಿರಿಯ ರಾಜಕಾರಣಿ ಇವನಿಗೆ ಮಕ್ಕಳಿಗೆ ಯಾವ ರೀತಿ ಅವರ ಭವಿಷ್ಯದ ಬಗ್ಗೆ ವಿಚಾರ ಮಾಡಬೇಕು, ಅವರ ಮಕ್ಕಳದ ಶಿಕ್ಷಣ ಬಗ್ಗೆ ವಿಚಾರ ಮಾಡಿಬಿಟ್ಟು ಅವ್ರು ಹಿಜಾಬ್ ಹಾಕೊಂಡು ಇದು ಮಾಡಿದ್ರೆ ನಾ ಜೂನ್ 1 ಕೇಸರಿ ಶಾಲೆ ಅನಿಸ್ತೀನಿ, ನಾ
ನೀವು ಜೈ ಶ್ರೀರಾಮ್ ಹೇಳ್ರಿ, ಅದು ಈ ರೀತಿ ಹೇಳಿದ್ರಿಂದ ಇವರು ಏನು ಸಂದೇಶ ಕೊಡ್ಲಿಕ್ಕೆ ಹೊಂಟಿದ್ದಾರೆ ಇವರು ಇವತ್ತು. ಹಾಗಾದರೆ ನೀವು ಒಂದು ಕೆಲಸ ಮಾಡಿರಿ, ನಿಮ್ಮ ಸಂಸ್ಥೆಯಿಂದ ಮೊದಲೇ ಒಂದು ಪ್ರಾರಂಭ ಮಾಡಿಬಿಡ್ರಿ ಇದು. ಯಾಕಂದ್ರೆ ನಿಮ್ಮದೇ ಒಂದು ಶಿಕ್ಷಣ ಒಂದು 10-12 ಶಿಕ್ಷಣ ಸಂಸ್ಥೆಗಳು ನಿಮ್ಮ ಅಧ್ಯಕ್ಷತೆಗಳು ನಡೀತಾವೆ ಏನು. ಮೊದಲು ಅದರಿಂದ ನೀವು ಅಲ್ಲಿ ಪ್ರಾರಂಭ ಮಾಡಿರಿ. ಆಮೇಲೆ ಏನದ ಮತ್ತು ನೀವು ಬೇಕಾದ್ರೆ ಬೇರೆ ಬೇರೆ ಜಿಲ್ಲಾ ರಾಜಕೀಯ ವಿಚಾರ ಮಾಡಕತ್ತೀರಿ. ಅದ್ರ ಜೊತೆಗೆ ಏನದ, ಈಗ ಹಿಜಾಬ್ ಹಾಕ್ಕೊಂಡು ಬರೋರಿಗೆ ಒಂದು ನನ್ನ ಬಳಿ ಯಾರು ಹಿಜಾಬ್ ಹಾಕ್ಕೊಂಡು ಬರ್ತಾರೆ, ನನ್ನ ಬ್ಯಾಂಕಿಗೆ ಡಿಪಾಸಿಟ್ ಇಡಬೇಡ ಅಂತ ಹೇಳ್ರಿ. ಯಾರು ದಾಡಿದವರು ಟೋಪಿದವರು ನನ್ನ ಬ್ಯಾಂಕಿಗೆ ಸನಿಪ್ ಬರಬೇಡ ಅಂತ ಹೇಳ್ರಿ. ಮತ್ತು ನಮ್ಮ ಆಸ್ಪತ್ರೆಗೆ ಅಲ್ಲಿ ಯಾರು ಪೇಷಂಟ್ಗಳಾಗಲಿ ಡಾಕ್ಟ್ರುಗಳು ಯಾರು ಹಿಜಾಬ್ ಹಾಕ್ಕೊಂಡವರು ದಾಡಿ ಟೋಪಿದವ್ರು ಬರಬೇಡ ಅಂತ ಹೇಳ್ರಿ. ನಮ್ಮ ಜನತಾ ಬಜಾರ್ಗೆ ಹೈಪರ್ ಮಾರ್ಟಿಗೆ ಒಂದು ಫಲಕ ಹಾಕಿಬಿಡ್ರಿ ಅಲ್ಲಿ ಹೊರಗೆ. ಮೊದಲು ನಿಮ್ಮ ಸಂಸ್ಥೆಯಿಂದ ಪ್ರಾರಂಭ ಆಗಲಿ. ಒಂದು ಹೈಪರ್ ಮಾರ್ಟ್ ಒಳಗೆ ಯಾರೂ ವ್ಯವಹಾರ ನಂಬಲ್ಲಿ ಹಿಜಾಬ್ ಹಾಕ್ಕೊಂಡವರು ಟೊಪ್ಕಿ ದಾಡಿ ಹಾಕ್ಕೊಂಡವರು ನಂಬಲ್ಲಿ ವ್ಯವಹಾರ ಮಾಡಬಾರ್ದು, ತೊಗೋಬೇಡ್ರಿ, ಏನು ಬರಬೇಡ್ರಿ ವ್ಯವಹಾರ ಮಾಡಿ. ಅಂದ್ರೆ ರೊಕ್ಕ ಹಣ ಗಳಿಸ್ಲಿಕ್ಕೆ ಎಲ್ಲ ಬೇಕು. ಈ ರೀತಿ ಸಾರ್ವಜನಿಕ ಭಾಷಣ ಮಾಡಿ ಯುವಕರಿಗೆ ಇನ್ನಿತ ಜನರಿಗೆ ತಪ್ಪು ಮಾಹಿತಿ ಕೊಡೋದು ಪ್ರಚೋದನಕಾರಿ ಈ ರೀತಿ ಹೇಳೋದ್ರಿಂದ ನೀವು ನೀವು ಸ್ವಂತ ನಿಮ್ಮ ಸಂಸ್ಥೆಯಿಂದ ನೀವಾಗಿ ಮೊದಲು ಪ್ರಾರಂಭ ಮಾಡಿರಿ ಇವೆಲ್ಲ. ಇದರಿಂದ ಏನು ಆಗ್ತಾನೋ ಭಾಳ ಮುಂದಿನ ವಿಚಾರ ಬರೀತಂದ್ರೆ ರಾಜಕೀಯ ವಿಚಾರ ಮತ್ತು ಚಪ್ಪಾಳಿ ತಾಳಿ ಕೇಕೆ ಸೊಲಾಗತ್ತೆ ನೀವು ಏನು ಬೇಕಾದ್ರೆ ಹೇಳಿದ್ರೆ ಇದು ಸಮಾಜ ಒಳಗೆ ಒಂದು ಅಶಾಂತಿ ಮೂಡುವಂಥ ಪರಿಸ್ಥಿತಿ ಆಗ್ತದೆ. ಅದಕ್ಕಾಗಿ ದಯವಿಟ್ಟು ಅವರಿಗೆ ಮತ್ತೊಮ್ಮೆ ನಮ್ಮದು ಏನು ವಿನಂತಿ ಐತಂದ್ರೆ, ನೀವು ನಿಮ್ಮ ಸಂಸ್ಥೆಯಿಂದ ಇದು ಮೊದಲು ಪ್ರಾರಂಭ ಮಾಡಬೇಕು ಒಂದು. ಮತ್ತು ಇಂಥವು ಏನದಲ್ಲ ಈ ವಿಷಯಗಳು ಏನದ, ಈ ಜೈ ಶ್ರೀರಾಮ್ ಹೇಳೋದಾಗಲಿ ಅಥವಾ ಕೇಸರಿ ಶಾಲೆ, ನಮಗೂ ಅದಕ್ಕೆ ನಾವು ಕೇಸರಿ ಶಾಲೆ ಎಲ್ಲರಿಗೂ ಅದು ಯಾವ ಥರದ್ದು ಎಲ್ಲಿ ಕೇಸರಿ ಶಾಲೆ ಉಪಯೋಗ ಮಾಡಬೇಕು ಅನ್ನೋದು ಅಷ್ಟು ಜ್ಞಾನ ಇಲ್ಲ ಅವರಿಗೆ. ಈಗ ಮಕ್ಕಳಲ್ಲಿ ಸಹಿತ ಇದೇ ಥರ ನೀವು ಈ ರೀತಿ ಒಂದು ವಿಷ ಬೀಜ ಬಿತ್ತಿದ್ರಿಂದ ಇದು ವಿದ್ಯಾರ್ಥಿಗಳಲ್ಲಿ ಕೂಡ ಇದು ಒಂದು ಪ್ರಚೋದನೆ ಆಗಿ ಅಥವಾ ಇದು ಒಂದು ಬೇರೆ 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 ಒಂದು ಸಂದೇಶಗಳು ಹೋಗ್ತಾವೆ. ಅದಕ್ಕಾಗಿ ಇಂಥ ವಿಷಯಗಳಿಗೆ ಯಾರೂ ಜನ ಆಗಲಿ ನಮ್ಮ ವಿದ್ಯಾರ್ಥಿಗಳಾಗಲಿ ಇವು ಏನು ಯತ್ನಾಳ್ ಹೇಳುವಂಥ ಹೇಳಿಕೆಗಳಿಗೆ ಯಾರೂ ಕಿವಿ ಕೊಡದೆ ಏನು ನಿಮ್ಮ ಅಭ್ಯಾಸದ ಬಗ್ಗೆ, ನಿಮ್ಮ ಶಿಕ್ಷಣದ, ನಿಮ್ಮ ಭವಿಷ್ಯದ ಬಗ್ಗೆ ವಿಚಾರ ಮಾಡಬೇಕು. ಇಂಥ ಚುಲ್ಲಕ ರಾಜಕಾರಣಿಗಾಗಿ, ತನ್ನ ಕುರ್ಚಿಗಾಗಿ, ತಾಳಿಯವ್ರ ಚಪ್ಪಾಳೆಗೋಸ್ಕರ ಇಂಥ ಹಲವಾರು ಏನದ ತನ್ನ ಒಂದು ತನ್ನ ವಾವ ಮಾಡ್ಕೊಳ್ಳೋಕ್ಕಿಂತ ಹೇಳಿಕೆ ಕೊಡೋದ್ರಿಂದ ಇದು ಎಲ್ಲ ರೀತಿಯಿಂದ ಒಂದು ಒಳ್ಳೆಯದಾಗೋದಿಲ್ಲ. ಇದು ಭಾಳ ತಪ್ಪು ಸಂದೇಶ ಮೂಡ್ತಾ ಅಂತೇಳಿ ಈ ಸಂದರ್ಭ ಹೇಳಿಕೆ ಇಚ್ಛೆಪಡ್ತೇನೆ. ಮತ್ತು ಇವರು ನಾನು ಭಾಳ ಪ್ರಾಮಾಣಿಕದೀನಿ, ಸತ್ಯಹರಿಶ್ಚಂದ್ರದೀನಿ, ಉಳಿದ ನಾಯಕರು ಅಲ್ಲಿ ಆಸ್ತಿ ಮಾಡ್ತಾರೆ, ಇಲ್ಲಿ ಆಸ್ತಿ ಮಾಡ್ಯಾರ, ನಾನೇ ಭಾಳ ಪ್ರಾಮಾಣಿಕ ರಾಜಕಾರಣಿ ಅಂತ ಹೇಳ್ಕೊತ ಬಂದದ. ಇವರ ಇತ್ತಿತ್ತಲಾಗಿ ಇವರು ಹೈಟೆಕ್ ಜೀವನ ನೋಡಿದ್ರೆ ಏನು ಯಾವ ನಮ್ಮ ಜಿಲ್ಲೆಯ ರಾಜಕಾರಣಿ ಕೂಡ ಇವರಷ್ಟು ಹೈಟೆಕ್ ಜೀವನ ನಾವಂತೂ ನೋಡಿಲ್ಲ. ಇವತ್ತು ನೋಡಿ ಇವ್ರು ಎಲ್ಲಿ ಸೋರ್ಸ್ ಎಲ್ಲಿದೆ ಇವರಿಗೆ. ಈಗ ಮೊನ್ನೆ 2 ಕೋಟಿದೊಂದು ಬಸ್ ಮಾಡ್ಯಾರ ಪ್ರಚಾರಕ್ಕೆ, BJPಗೆ ಒಂದು ಬ್ಲ್ಯಾಕ್ ಮೇಲ್ ಮಾಡ್ಲಕ್ಕೆ. ಒಂದು ಹೆಂಗ್ರಿ ಮಾಡೋಕೆ ತೊಗೊಳ್ಳಿ ಒಟ್ಟು ಪಾರ್ಟ್ಯಾಗತ್ತ ಏನು. ಮತ್ತು ತಂದೆ ಆದಂಥ ತನ್ನ ಸ್ವಂತ ಕಾರಣ ಒಂದು 2 ಕೋಟಿ ರೂಪಾಯಿ, 1,80,000 2 ಕೋಟಿ ತಾಂತ್ರಿರ್ತಾನೆ. ಆ ಸೆಕ್ಯೂರಿಟೀಸದವರಿಗೆ ಅವ್ರಿಗೊಂದು ವಾಹನ, PAಗಳಿಗೆ ವಾಹನ, ತಮ್ಮ ಕುಟುಂಬಕ್ಕೆ ಒಂದೊಂದು ಬೇರೆ ಬೇರೆ ಒಂದೊಂದು ವಾಹನಗಳು. ಮತ್ತು ತನ್ನ ಮನೆಯ ಮುಂದೆ ಈಗ ಸದ್ಯದ 70 ಕಾಲಮದು ಒಂದು ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ 2 ಕೋಟಿದ ಮನೆಗಳು. ಮತ್ತು ಇನ್ನಿತರ ಭಾಳಷ್ಟು ಈಗ ಬೆಂಗಳೂರು ಆಸ್ತಿ ಆಗಲಿ ಅಲ್ಲಿ ಇಲ್ಲಿ ತೊಗೊಂಡು ಮಾಡಲಿ ಅಂದ್ರೆ ತಂದು ಸೋರ್ಸ್ ಬಗ್ಗೆ ಇವ್ರು ಹೈಟೆಕ್ ಜೀವನ ನೋಡಿದ್ರೆ ಮತ್ತು ಪ್ರಾಮಾಣಿಕತೆ ಭಾಳ ಪ್ರಶ್ನೆ ಮಾಡ್ತಾರೆ ಇವರು. ಮತ್ತು ನೀವು ಎಲ್ಲಿದ್ದು ಇದು ಮಾಡ್ಲಾಕತ್ತೀರಿ, ನಿಮ್ದು ಇತಿಹಾಸ ನಮಗೆ ಗುರ್ತದ. ನಿಮ್ದು ಎಷ್ಟು ಎಕರೆ ಜಮೀನು ಮೊದಲಿತ್ತು, ನೀವು ಅಲ್ಲಿದ್ದು ಏನು ಪ್ರಾರಂಭ ಮಾಡಿರಿ. ಮತ್ತು ಇದು ಎಲ್ಲ ಈ ನೀವು ಹೈಟೆಕ್ ಜೀವನ ಮಾಡ್ಲಾಕತ್ತೀರಿ, ಮತ್ತೊಬ್ರಿಗೆ ಯಾಕೆ ಪ್ರಶ್ನೆ ಮಾಡ್ತೀರಿ. ಅವ್ರು ಹಂಗೆ ಅದಾರ, ಅಷ್ಟು ಗಳಿಸ್ಯಾರ, ಅಲ್ಲಿ ಇಟ್ಟಾರ. ಮತ್ತು ನೀವೇನು ಮಾಡ್ಲಾಕತ್ತೀರಿ, ನಿಮ್ಮದು ಸೋರ್ಸ್ ಎಲ್ಲಿದೆ. ಇದು ಭಾಳಷ್ಟು ಈಗ ನಿಮ್ಮ ಸೋರ್ಸ್ ಆಫ್ ಇನ್ಕಮ್ ಏನೋ ನಮಗೆ ಗುರ್ತದ. ಅದಕ್ಕೆ ಇನ್ನೂ ಭಾಳಷ್ಟು ವಿಚಾರಗಳು ಅದಾವ. ಬೇನಾಮಿ ಆಸ್ತಿಗಳು ತೊಗೊಂಡಿದ್ದಾಗಲಿ ಅಥವಾ ಇನ್ನಿತರ ಕೆಲವೊಂದು ಎಲ್ಲೆಲ್ಲ ನಮಗೊಂದು ಬಲ್ಲ ಮೂಲಕ ಕೆಲವೊಂದು ವಿಷಯಗಳು ಬಂದಾವ. ಅದು ಮುಂದಿನ ಪತ್ರಿಕಾಗೋಷ್ಠಿಲಿ ಮತ್ತು ಅವ್ರದ್ದು ಏನು ಇಡೀ ಎಲ್ಲ ಆಸ್ತಿಗಳು ಆಗಲಿ ಅಥವಾ ಅವ್ರದ್ದು ಯಾವ್ಯಾವ ರೀತಿ ಎಲ್ಲಿ ಸೋರ್ಸ್ ಇತ್ತು, ಎಲ್ಲೆಲ್ಲಿದೆ, ಏನೇನು ಮಾಡ್ಕೊಂಡಾರ ಅದು ಮಾಡ್ಯಾರ. ಈಗೇನದ ಅಲ್ಲಿ ಚುಂಚೋಳಕ್ಕೆ ಫ್ಯಾಕ್ಟ್ರಿ ಮಾಡ್ಯಾರ,
ಸಿದ್ಧಸಿರಿಯಿಂದ 3,60,00,000 ಇಲ್ಲಿ ಸಾಲ ಸಿದ್ಧಸಿರಿಯಿಂದ ತೊಗೊಂಡಾರ. ಅದು 1,200 ಕೋಟಿ ಅಂತ ಹೇಳ್ತಾರೆ ಮಾಡಿನ ಅಂತ ಹೇಳಿ, ಅದು ಒಂದೈತಿ. ಮತ್ತು ಇಲ್ಲಿ ಎಲ್ಲ ಇವ್ರು ನಡೆಸುವಂಥ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಲಾಸ್ ಒಳಗೆ ಅದಾವ. ನಮಗೆ ಇದು ಇನ್ನೂರಿಗೆ ನಮಗೆ ತಿಳಿದದ. ಯಾಕಂದ್ರೆ ಯಾವುದೇ ಒಂದು ಸೂಪರ್ ಮಾರ್ಕೆಟ್ ಮುಂದೆ ಯಾವ ಗ್ರಾಹಕರನ್ನಾಗ ನೋಡ್ಲಾಕತ್ತಿಲ್ಲ, ಔಷಧ ಅಂಗಡಿ ತೆಗೆದ ಅಲ್ಲಿ ನೋಡಿಲ್ಲ, ಎಲ್ಲಿ ಇವ್ರದ್ದು ಎಲ್ಲ ಕಡೆನೂ ಎಲ್ಲ ಇದನ್ನೇ ಆಗ್ಬಿಟ್ಟದೆ ಈಗ. ಮತ್ತು ಈ ರೀತಿ ಪ್ರಾಮಾಣಿಕ ಬೇರೆ ರಾಜಕಾರಣಿಗಳ ಬಗ್ಗೆ ಪ್ರಾಮಾಣಿಕತೆ ಹೇಳುವಂಥ ವ್ಯಕ್ತಿ ನಿಂದು ಹೈಟೆಕ್ ಜೀವನ ನೋಡಿದ್ರೆ ಮತ್ತು ನೀ ಎಲ್ಲಿದ್ದು ಈ ರೀತಿ ಸೋರ್ಸ್ ಮಾಡಿಕೊಂಡು ಈ ರೀತಿ ಜೀವನ ಹೈಟೆಕ್ ಜೀವನ ಮಾಡ್ಕೊಳತ್ತೀರಿ. ಮೊನ್ನೆ 10 ದಿವಸ ತನ್ನ ಒಂದು ಮಗನ ಮದುವೆ ಮಾಡಿಕೊಂಡ್ರು. ಯಾವುದೇ ದೊರೆ ಆಗಲಿ ಅಂತ 10 ದಿವಸದ ಕಾರ್ಯಕ್ರಮ ಮಾಡಿಲ್ಲ. ಏನು ಲಕ್ಷಗಟ್ಟಲೆ ಜನ 10 ದಿವಸ ಒಂದೊಂದು ದಿವಸ ಕಾರ್ಯಕ್ರಮ ಬೇರೆ ಬೇರೆ ಏನು 1 ಲಕ್ಷ ಜನ ಸೇರಿಸಿ ಅಲ್ಲಿ BLD ಗ್ರೌಂಡಲ್ಲಿ ಮದುವೆ ಮಾಡಿದ್ರಿ. ಒಂದು ದೊಡ್ಡ ಹೈಟೆಕ್ ಅಂದ್ರೆ ಇಷ್ಟೆಲ್ಲ ಹಣ ಎಲ್ಲಿದ್ದು ನೀವು ಕಲೆಕ್ಟ್ ಮಾಡ್ಲಾಕತ್ತೀರಿ? ನಿಮಗೆ ಇದು ಖರ್ಚು ಆಗ್ಲಾಕ ಎಲ್ಲಿಂದ ನಿಮ್ಗೆ ಸೋರ್ಸ್ ಬರ್ತಾಯಿದೆ? ಅದಕ್ಕೆ ನೀವು ನಿಮ್ಗೇನು ನೈತಿಕತೆ ಇದೆ ಮತ್ತೊಬ್ಬರು ರಾಜಕಾರಣಿಗಳು? ಅದೇ ಅವರು ಈಗ ನಾವು ಅದಕ್ಕೆ ಅವರು ED ಆಗಲಿ ಇವರಾಗಲಿ ಇವ್ರ ಕಡೆ ಯಾಕೆ ಗಮನ ಹರಿಸ್ಲಾಕತ್ತಿಲ್ಲ ಅಂತ ನಮಗೂ ಒಂದು ಪ್ರಶ್ನೆ ಕಾಲಾಗ್ತದೆ. ಈಗ ಇವರು ಇಷ್ಟೆಲ್ಲ ಇದ್ರು ಸಹಿತ. ಮತ್ತು ಬಿಜಾಪುರ ನಗರ ಒಳಗೆ ಬರೀ CC ರಸ್ತೆನೇ ಆಗ್ಲಾಕತ್ತಾವ. CC ರಸ್ತೆ ಕೆಲವೊಂದು ಕಡೆ ಬರೀ ಶಿಸ್ತೆ ಡಾಂಬರ್ ರಸ್ತೆ ಬಂದೇ ಆಗಿಬಿಟ್ಟವ. ಅದು ಯಾಕಂದ್ರೆ ನಾನೊಬ್ಬ ಸಿವಿಲ್ ಆರ್ಕಿಟೆಕ್ಚರ್, ನಾನು ಇಂಜಿನಿಯರ್ ಪದವೀಧರ ನಾನು ಕಲ್ತಿದ್ದು, ನನಗೆ ಅದ್ರ ಬಗ್ಗೆ ಗುರ್ತೈತಿ. ಯಾಕಂದ್ರೆ CC ಒಳಗೆ ಹೆಚ್ಚು ಪರ್ಸೆಂಟೇಜ್ ಕಮಿಷನ್ ಸಿಗ್ಲಾಕತ್ತದ. 20% CC ರಸ್ತೆ ಒಳಗೆ ಸಿಗ್ತದೆ, ಆಸ್ಫಾಲ್ಟ್ ಒಳಗೆ ಡಾಂಬರೀಕರಣ ಒಳಗೆ ಬರೀ 7% ಸಿಗ್ತದೆ. ಅದಕ್ಕೆ ಅದ್ರಾಗ ಹೆಚ್ಚು ಸಿಗೋಲ್ಲತ್ತೇಳಿ ಅದು ಮಾಡೋದಿಲ್ಲ ಒಂದು. ಮತ್ತು ಎಲ್ಲ ಕಡೆ ಈಗ ವಾರ್ಡ್ ನಮ್ಮ ಬಿಜಾಪುರ ನೋಡಿರಿ ನೀವು, ಒಂದು ರೋಡನ್ನು ಶುದ್ಧ ಮಾಡಿಲ್ಲ. ನೀವು ಇದರದ್ದು ಒಂದು ಡ್ರೈನೇಜದ್ದು ಏನು ಮುಚ್ಚಳಿಕೆ ನೋಡಿರಿ ನೀವು, ಎಲ್ಲ ಡೌನ್ ಆಗ್ಯಾವ. ಯಾವ್ಯಾವ ಒಂದು ಮೋಟರ್ ಸೈಕಲ್ ಒಂದು ಯಾವುದೇ ವಾಹನ ಹೋದ್ರೂ ಸಹಿತ ಏನು ಅದು ಎಲ್ಲ ಅಲ್ಲಿ ಆಕ್ಸಿಡೆಂಟ್ ಆಗುವಂಥ ಪರಿಸ್ಥಿತಿ ಅದ. ಇಂಥವೆಲ್ಲ ಕೆಲಸ ಇವರು ಅದು. ಮತ್ತು ಇನ್ನೊಂದು ಏನು ಹೇಳ್ಬೇಕಂದ್ರೆ ಈಗ ಬೇರೆ ಬೇರೆ ಇವರು ಕೆಲಸ ಕೊಡೋದಾಗಲಿ ಪಾರದರ್ಶಕತೆ ಟೆಂಡರ್ ಆಗ್ತಾಯಿಲ್ಲ. ಏನು ಬರೀ ಒಂದೇ ಸಂಸ್ಥೆಗೆ ಅಂತ ಲ್ಯಾಂಡ್ ಆರ್ಮಿಗೆ ಮತ್ತು ಒಂದೇ ಆದಂಥ ಒಂದೇ ಸಂಸ್ಥೆಗೆ ಇವರು ಕೆಲಸಗಳು ಕೊಡ್ಲಾಕತ್ತಾರ. ಮತ್ತು ಟೆಂಡರ್ ಎಲ್ಲ ಬೇರೆಯವರಿಗೆ ಸಿಗಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಮಾಡಾಕತ್ತಾರ. ಅದಕ್ಕಿಂತ ಎಲ್ಲ ನೋಡಿದ್ರೆ ಇವರು ಎಷ್ಟು ಪ್ರಾಮಾಣಿಕತೆ ಅದಾರ, ಎಷ್ಟು ಸತ್ಯರಿಸಿದ್ರೆ ಇದ್ರ ಮುಂದೆ ಗುರ್ತಾಗ್ತದೆ. ಅದಕ್ಕಾಗಿ ಇವೆಲ್ಲ ವಿಚಾರಗಳು ಇವತ್ತು ನಿಮಗೆ ಹೇಳಲಿಕ್ಕೆ ಇಚ್ಛೆಪಟ್ಟೆ. और ख़बरों के लिए देखते रहिए बी न्यूज़ नेशन।